गुरुर्ब्रह्मदेवो महेश्वरः गुरुः साक्षात् परं ब्रह्म तस्मै श्रीगुरवे नमः। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। नमामि गौडपादं च शङ्करं श्रीसुरेश्वरं स्वामिनं सच्चिदानन्दमिन्द्रं तं ज्ञानरूपिणे। ओम ओम नारायण। ಜೀವ ಈಶ್ವರ ಸಂಬಂಧ ವ್ಯವಹಾರ. ಈಶ್ವರನೇ ಇಲ್ಲ ಎಂದಾಗುತ್ತದಲ್ಲ ಎಂದು ಪ್ರಶ್ನೆ ಇತ್ತು. ಅದಕ್ಕೆ ಉತ್ತರ ಏನು ಹೇಳ್ತಾ ಇದ್ದಾರೆ ಅಂದರೆ, ಉಪಾಧಿ ಮಾಯಿಕವಾಗುವುದರಿಂದ ಯಾರಲ್ಲಿ ಉಪಾಧಿ ಇದೆಯೋ, ಅಂದರೆ ಯಾರಲ್ಲಿ ಉಪಾಧಿ ಕಲ್ಪಿತವೋ ಆ ಮೂಲ ಸ್ವರೂಪ ಉಪಹಿತ ಎಂದು ಹೇಳ್ತೀವಿ. ಉಪಹಿತವು ಮಿಥ್ಯ ಆಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀವಿ. ಹೇಗೆ ಮಾಯಾಗಾರ ಅಂದರೆ ಇಂದ್ರಜಾಲ ಅವರು ತೋರಿಸುವ ಇಂದ್ರಜಾಲವೆಲ್ಲ ಮಿಥ್ಯ ಆಗುವುದಾದರೆ, ಐಂದ್ರಜಾಲಿಕ ಅಂದರೆ ಇಂದ್ರಜಾಲವನ್ನು ತೋರಿಸುವವನು ಮಾತ್ರ ಮಿಥ್ಯ ಆಗಲ್ಲ. ಹಾಗೆಯೇ ಇದು ಇಂದ್ರಜಾಲನನ್ನು ತೋರಿಸುವವನು ಮಿಥ್ಯ, ಅಂದರೆ ಇಂದ್ರಜಾಲಿಕ ಸ್ವಯಂ ಅವರು ಮಿಥ್ಯ ಆಗಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ, ಏತದಪ್ಯುಕ್ತಂ ಭಾಷ್ಯಕಾರೈರೇವ. ಈ ವಿಷಯವನ್ನು ಸಹ ಭಾಷ್ಯಕಾರರೇ ತನ್ನ ಬಾಯಿಯಲ್ಲೇ ಹೇಳಿದ್ದಾರೆ. ಅವರ ವಾಕ್ಯವನ್ನೇ ನೇರಾಗಿ ನೋಡೋಣ. ಏವಂ ಅವಿದ್ಯಾಕೃತ ನಾಮರೂಪೋಪಾದ್ಯನುರೋಧಿ ಈಶ್ವರೋ ಭವತಿ. ಅವಿದ್ಯಾಕೃತ ನಾಮರೂಪ ಉಪಾದ್ಯನುರೋಧಿ ಈಶ್ವರೋ ಭವತಿ. ವ್ಯೋಮಯುವ ಘಟಕರಕಾದ್ಯುಪಾದ್ಯನುರೋಧಿ ಸಚ ಸ್ವಾತ್ಮಭೂತಾನೇವ ಘಟಾಕಾಶಸ್ಥಾನೀಯಾನ್ ಅವಿದ್ಯಾ ಪ್ರತ್ಯುಪಸ್ಥಾಪಿತ ನಾಮರೂಪಕೃತ ಕಾರ್ಯಕರಣ ಸಂಘಾತಾನುರೋಧಿನೋ ಜೀವಾಖ್ಯಾನ್ ವಿಜ್ಞಾನಾತ್ಮನಃ ಪ್ರತಿ ಈಷ್ಟೇ ವ್ಯವಹಾರ ವಿಷಯೇ. ವ್ಯವಹಾರದಲ್ಲಿ ಒಬ್ಬನೇ ಪರಮಾತ್ಮನಲ್ಲಿ ಜೀವೇಶ್ವರ ಭೇದ ಹೇಗಿರುತ್ತದೆ ಅದಕ್ಕೆ ಉದಾಹರಣೆ. ಒಂದು ಅಂದರೆ ನಾಮರೂಪ ಉಪಾಧಿ ಈಶ್ವರ ಅಂದರೆ ಸಮಷ್ಟಿ ನಾಮರೂಪ ಉಪಾಧಿ. ಜಗತ್ತಿನಲ್ಲಿರುವ ಒಟ್ಟವಸ್ಥೆ, ಎಚ್ಚರವಸ್ಥೆ ಅಥವಾ ಕನಸಿನವಸ್ಥೆ, ಒಟ್ಟವಸ್ಥೆಯಿಂದ ನೋಡಿದಾಗ ಅದೇ ಮೂಲಸ್ವರೂಪ ಅರಿವನ್ನು, ಮೂಲಸ್ವರೂಪ ಅಂದರೆ ಅರಿವು, ಅದೇ ಅರಿವನ್ನು ಒಟ್ಟು ಅವಸ್ಥೆಯಿಂದ ನೋಡಿದಾಗ ಈಶ್ವರ ಆಗುತ್ತಾನೆ. ಒಂದು ದೇಹದ ದೃಷ್ಟ್ಯ ನೋಡಿದಾಗ ಅವನು ಜೀವ ಆಗುತ್ತಾನೆ. ಅದು ವ್ಯತ್ಯಾಸ ಹೇಳ್ತಾ ಇದ್ದಾರೆ. ಅಂದರೆ ಒಟ್ಟವಸ್ಥೆಯನ್ನು ತಿಳಿಯುವ ಅರಿವು ಈಶ್ವರ, ಅವಸ್ಥೆ ಒಳಗಿನ ಒಂದಾನೊಂದು ದೇಹವನ್ನು ಅಭಿಮಾನ ಪಟ್ಟುಕೊಂಡು, ಅಂದರೆ ಒಂದು ದೇಹದ ಸ್ಥಾನ, ಪರಿಮಿತತ್ವ, ಕರ್ತಭೋಕ್ತ ಪ್ರಮಾತೃವಾಗಿ, ಕರ್ತೃಭೋಕ್ತೃ ಪ್ರಮಾತೃವಾಗಿ ನೋಡುವವನು ಅವನು ಅರಿವೇ, ಇವನು ಅರಿವೇ. ನೋಡಿ, ಈಶ್ವರನು ಅರಿವೇ, ಜೀವನು ಅರಿವೇ. ಈಶ್ವರ ಅರಿವು ಒಟ್ಟು ಅವಸ್ಥೆಯನ್ನು ತಿಳಿಯುವುದು, ಜೀವನ ಅರಿವು ಒಂದು ದೇಹವನ್ನಿಟ್ಟುಕೊಂಡು, ದೇಹೇಂದ್ರಿಯ ಮನಸ್ಸುಗಳಿಟ್ಟುಕೊಂಡು ಅದರ ಮೂಲಕ ಒಂದೊಂದು ಪದಾರ್ಥಗಳನ್ನು ನೋಡುವುದು. ಇದು ಜೀವನ ಅರಿವು. ಇಬ್ಬರೂ ಅರಿವೇ ಆಗಿದ್ದರು. ಅಂದರೆ ವ್ಯತ್ಯಾಸ ಇದೆ ನೋಡಿ, ಉಪಾಧಿ ವ್ಯತ್ಯಾಸ. ಒಟ್ಟು ಪ್ರಪಂಚೋಪಾಧಿ ಈಶ್ವರ, ಒಂದು ದೇಹೋಪಾಧಿ ಜೀವ. ಇದರಲ್ಲಿ ಇನ್ನೊಂದು ವಿಷಯ ಏನಂದ್ರೆ,
ಈಶ್ವರನಿಗೆ ಜೀವನಿಗೆ ಎಷ್ಟು ದೂರ ಇದೆ? ಈಶ್ವರನಿಗೆ ಜೀವನಿಗೆ ಎಷ್ಟು ದೂರ ಇದೆ ಅಂದರೆ, ಈಶ್ವರ ಒಟ್ಟು ಅವಸ್ಥೆಯಲ್ಲಿ ಇದ್ದಾನೆ, ಜೀವನು ಆ ಅವಸ್ಥೆ ಒಳಗೆ ಇರುತ್ತಾನೆ. ಈಶ್ವರನ ಒಳಗೆ ಜೀವನೇ ಹೊರತು ಜೀವ ಈಶ್ವರ ಭೇದ ಮಾಡುವುದಂದ್ರೆ ಒಂದು ಏನು ಹಸು ಒಂದು ಅಂಡ್ ಕುದುರೆ ಇನ್ನೊಂದು. ಹಸು ಕುದುರೆ ಹೇಗೆ ಎರಡು ಬೇರೆ ಬೇರೆ ಇವೆಯೋ ಹಾಗಲ್ಲ. ವ್ಯವಹಾರದಲ್ಲಿ ಜೀವ ಈಶ್ವರನು, ಹಸು ಒಬ್ಬನು, ಕುದುರೆ ಇನ್ನೊಂದು, ಎರಡು ಬಿಡಿ ಬಿಡಿ ವಸ್ತುಗಳ ಹಾಗೆ ಜೀವ ಈಶ್ವರ ಎಂಬುದು ಬಿಡಿಯಲ್ಲ. ಈಶ್ವರ ಒಂದು ವ್ಯಾಪಕ ವಸ್ತು, ಅದರ ಒಂದು ಅವಯವ ಜೀವ ಎಂದು ಹೇಳ್ತಾ ಇದ್ದಾನೆ. ವ್ಯವಹಾರ ದೃಷ್ಟಿ ಅಂದರೆ ಇಡೀ ಮರ ಈಶ್ವರ, ಒಂದು ಸಣ್ಣ ಕೊಂಬೆ ಅಥವಾ ಎಲೆಗಳು ಅದು ಜೀವ ಹಾಗೆ. ಅಥವಾ ಒಟ್ಟು ಶರೀರ ಮನುಷ್ಯನೇನೋ ಈಶ್ವರ, ಒಂದು ಕೈ ಅರಿವು ಅವನು ಜೀವ ಹಾಗೆ ಹೇಳಬಹುದು. ಕೈ ಅಥವಾ ಬೆರಳು ಯಾವುದೇ ಒಂದು ಇಟ್ಕೋ, ಒಂದು ಕೈ ಜೀವ ಆದರೆ ಒಟ್ಟು ಶರೀರ ಈಶ್ವರ. ಹಾಗೆ ಒಟ್ಟು ಅವಸ್ಥೆಯನ್ನು ತಿಳಿಯುವ ಅರಿವು ಈಶ್ವರ, ಅದರ ಒಳಗೆ ಒಂದು ದೇಹವ ಮೂಲಕ ತಿಳಿಯುವವನು, ದೇಹವನ್ನಿಟ್ಟುಕೊಂಡು ಪ್ರಪಂಚವನ್ನು ತಿಳಿಯುವವನು ಜೀವ. ಹೀಗೆ ಜೀವ ಈಶ್ವರರು ಅದೇ ಅರಿವನ್ನು ಒಟ್ಟಾಗಿ ನೋಡಿದಾಗ ಒಂದು, ಅದರಲ್ಲಿ ಒಂದಾನೊಂದು ದೇಹದ ಮೂಲಕ ನೋಡುವಾಗ ಇನ್ನೊಂದು. ಇದು ಇಷ್ಟು ವ್ಯತ್ಯಾಸ. ಆವಾಗ ಈಶ್ವರರು ಎಲ್ಲಿ, ಜೀವಗಳು ಎಲ್ಲಿದ್ದಾರೆ? ಜೀವರೆಲ್ಲರೂ ಈಶ್ವರನ ಒಳಗೆ ಇದ್ದಾರೆ. ಒಂದೇ ಅವಸ್ಥೆ ಒಳಗೆ ಅನೇಕ ಶರೀರಗಳು, ಅನೇಕ ಜೀವರಿದ್ದಾರಲ್ಲ. ಹಾಗೆ ಒಟ್ಟು ಅವಸ್ಥಾ ಸಾಕ್ಷಿ ಈಶ್ವರ, ಅವಸ್ಥೆ ಒಳಗೆ ಅನೇಕ ಜೀವರಿದ್ದಾರೆ ನೋಡಿ. ಒಂದೊಂದು ದೇಹ ಒಂದೊಂದು ದೇಹದ ಮೂಲಕ ಅದೇ ಅರಿವು ಒಂದೊಂದು ದೇಹ ಮೂಲಕ ಪ್ರಕಟವಾದರೆ ಅದು ಜೀವನ ಅರಿವು ಎಂದು ಹೇಳ್ತೀವಿ. ಅದರಿಂದ ಜೀವರು ಈಶ್ವರನಿಗಿಂತ ಬೇರೆ ಇಲ್ಲ. ಹೇಗೆ ನನ್ನ ಕೈ, ಕಾಲು, ಬೆರಳುಗಳು ನನ್ನ ದೇಹದಲ್ಲೇ ಇವೆಯೋ, ಎಲೆಗಳು, ಹೂಗಳು, ಕೊಂಬೆಗಳೆಲ್ಲ ಒಂದೇ ಮರದಲ್ಲಿ ಅಡಕವಾಗಿವೆಯೋ ಹಾಗೆ, ಬಟ್ ದೇ ಆರ್ ಓನ್ಲಿ ಪಾರ್ಟ್ಸ್, ಅವಯವಗಳು ಮಾತ್ರ. ಹಾಗೆ ಜೀವ ಈಶ್ವರರನ್ನು ಕಂಡುಬರುವ ನಾಮರೂಪ ದೃಷ್ಟ್ಯ, ಪಾರಮಾರ್ಥಿಕ ದೃಷ್ಟ್ಯ ಜೀವ ಈಶ್ವರ ಭೇದವಿಲ್ಲ, ಎರಡೂ ಸೇರಿಕೊಂಡು ಒಂದೇ ಬ್ರಹ್ಮ. ಆದರೆ ಈ ನೋಡುವ ಜೀವೇಶ್ವರ ಭೇದವು ಕಂಡುಬರುವ ಪ್ರಪಂಚ ದೃಷ್ಟ್ಯ, ವ್ಯವಹಾರ ದೃಷ್ಟ್ಯ ಹೇಳ್ತಾ ಇದ್ದಾರೆ. ಅವಿದ್ಯಾಕೃತ ನಾಮರೂಪೋಪಾದ್ಯನುರೋಧಿ ಈಶ್ವರ. ಅದೇ ಪರಮಾತ್ಮನನ್ನು, ಅದೇ ಸಚ್ಚಿದಾನಂದ ಬ್ರಹ್ಮಸ್ವರೂಪವನ್ನು ಈಶ್ವರ ಎಂದು ಯಾವಾಗ ಹೇಳಿದ್ದೀವಿ ಅಂದರೆ, ಸಮಷ್ಟಿ ನಾಮರೂಪದ ದೃಷ್ಟ್ಯ ಅಪೇಕ್ಷದಿಂದ. ಸಮಷ್ಟಿ ನಾಮರೂಪ ಅಂದರೆ ಒಟ್ಟು ಪ್ರಪಂಚ ಎಂದರ್ಥ. ಒಟ್ಟು ಪ್ರಪಂಚವನ್ನು ನಾಮರೂಪಗಳೇ ಹೇಳ್ತಾ ಇದ್ದೀವಿ. ಇಲ್ಲಿ ಜೀವ ಈಶ್ವರ ಭೇದಗಳನ್ನು ವ್ಯಾಖ್ಯಾನಕಾರರು, ಅಂದರೆ ಶಂಕರರ ನಂತರ ಬಂದಿರುವ ವ್ಯಾಖ್ಯಾನಕಾರರು ಬಗೆಯಾಗಿ ಹೇಳುತ್ತಿದ್ದರು. ಉದಾಹರಣೆಗೆ ಬಿಂಬ ಈಶ್ವರ, ಪ್ರತಿಬಿಂಬ ಜೀವ ಹೀಗೆ ಹೇಳುವುದು. ಬಿಂಬ ಅಂದರೆ ಮೂಲ ವಸ್ತು, ಒಂದು ವಸ್ತು ಇಟ್ಟರೆ ವಸ್ತುವಿಗೆ ಪ್ರತಿಬಿಂಬ ಆಗುತ್ತದೆ. ಮೂಲ ವಸ್ತು ಈಶ್ವರ ಎಂದು, ಪ್ರತಿಬಿಂಬ ಜೀವ ಎಂದು, ಹೀಗೆ ಒಂದು ಮಾಡೆಲ್. ಅಂದರೆ ಜೀವ ಈಶ್ವರರು ಹೇಗೆ ಸಂಬಂಧ ಹೇಳುವುದೆನ್ನುವುದು ಬಗೆ ಮಾಡೆಲ್ಸ್ ಹೇಳಿದ್ದಾರೆ ವ್ಯಾಖ್ಯಾನಕಾರರು. ಬಟ್ ಶಂಕರಾಚಾರ್ಯರು ಎಲ್ಲ ಕಡೆ ಇದೊಂದೇ ಇಟ್ಕೊಳ್ತಾರೆ ಎಂದು ಯೂನಿಫಾರ್ಮ್ ಆಗಿ. ಅಥವಾ ಇನ್ನೊಂದೇನು ಹೇಳುತ್ತಾರೆ, ಮಾಯೋಪಾದಿ ಈಶ್ವರ, ಜೀವೋಪಾದಿ ಅವಿದ್ಯ, ಅವಿದ್ಯೋಪಾದಿ ಜೀವ, ಮಾಯೋಪಾದಿ ಈಶ್ವರ. ಹೀಗೆ ಜೀವ ಈಶ್ವರರಿಗೆ ಬಗೆಯಾಗಿ ಮಾಡೆಲ್ಸ್ ಹೇಳ್ತಾರೆ. ಬಟ್ ಶಂಕರರು ಹೇಳುವುದೇನೆಂದರೆ, ಒಟ್ಟು ನಾಮರೂಪಗಳ ಉಪಾಧಿ, ನಾಮರೂಪಗಳಿಂದ ಅಂದರೆ ಕೆಲವು ನಾಮರೂಪಗಳಿಂದ ತಯಾರಾಗಿರುವ ಒಂದು ದೇಹ. ಇಲ್ಲಿ ನೋಡಿ, ನಾಮರೂಪ ಉಪಾದ್ಯನುರೋಧಿ ಈಶ್ವರ, ಭಾಷ್ಯವಾಕ್ಯ ಓದ್ತಾ ಇದ್ದೀನಿ. ಮತ್ತೆ ಇನ್ನೊಂದೇನು, ಜೀವನು ಅಂದರೆ ನಾಮರೂಪಕೃತ ಕಾರ್ಯಕರಣ ಸಂಘಾತ. ಕಾರ್ಯಕರಣ ಸಂಘಾತ, ಕಾರ್ಯ ದೇಹ, ಕರಣ ಇಂದ್ರಿಯಗಳು, ಮನಸ್ಸು, ಇವುಗಳ ಸಂಘಾತ. ಸಂಘಾತ ಅಂದರೆ ಒಂದು ಸಮುದಾಯ, ಸಮೂಹ. ದೇಹ ಇಂದ್ರಿಯ ಮನಸ್ಸುಗಳ ಒಂದು ಸಮುದಾಯವನ್ನು ನಾನು ಎಂದಿಟ್ಟುಕೊಂಡು ಅದರ ಮೂಲಕನೇ ತಿಳಿಯುವವನು, ಕರ್ಮ ಮಾಡುವವನು, ಅನುಭವಿಸುವವನು. ಅಂದರೆ ಜ್ಞಾತ, ಕರ್ತ, ಭೋಕ್ತ ಒಂದು ದೇಹೇಂದ್ರಿಯ ಮನಸ್ಸನ್ನಿಟ್ಟುಕೊಂಡು ಅದರ ಮೂಲಕನೇ ಕೆಲಸ ಮಾಡುವ ಅರಿವಿಗೆ ಜೀವ ಎಂದು ಹೇಳಿದ್ದೀವಿ. ಒಟ್ಟು ಅವಸ್ಥೆಯನ್ನು ಪ್ರಕಟಗೊಳಿಸುವ, ಪ್ರಕಟ ಅಂದರೆ ತಿಳಿಯುವ,
ಅವನನ್ನು ಈಶ್ವರ ಎಂದು ಹೇಳಿದ್ವಿ. ಅಂದರೆ ಈ ಈಶ್ವರ ಒಟ್ಟು ಪ್ರಪಂಚದ ಉಪಾಧಿಯಾಗುತ್ತಾನೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನೆಂದರೆ, ಜೀವ ಎಲ್ಲಿರುತ್ತಾನೆ, ಇದಕ್ಕೆ ಉದಾಹರಣೆ ಮೊದಲು ನೋಡೋಣ. ಇದು ನಾವು ಡೈರೆಕ್ಟ್ಲಿ ದಾರ್ಷ್ಟಾಂತವೇ ಹೇಳಿದ್ದೇವೆ. ಉದಾಹರಣೆ ನೋಡೋಣ. ಭಾಷ್ಯಕಾರರು ಹೇಳ್ತಾರೆ, ವ್ಯೋಮ ಇವ ಘಟಕರಕಾದ್ಯುಪಾದಿ. ಆಕಾಶದಲ್ಲಿ ಅನೇಕ ಮಡಿಕೆಗಳಿವೆ ನೋಡಿ. ಒಂದು 10 ಮಡಿಕೆಗಳು, 100 ಅನೇಕ ಮಡಿಕೆಗಳಿವೆ. ಈ ಎಲ್ಲಾ ಮಡಿಕೆಗಳನ್ನು ಇಟ್ಕೊಂಡು ನೋಡಿದ್ದರೆ ಒಂದು ಆಕಾಶ ಎಂದು ತೋರ್ತದೆ, ಒಟ್ಟು ಆಕಾಶ ಎಂದು ತೋರ್ತದೆ ಅಲ್ಲವೇ, ಎಲ್ಲಾ ಮಡಿಕೆಗಳನ್ನು ಇಟ್ಕೊಂಡರೆ. ಇನ್ನೊಂದು ಪದ್ಧತಿ ಏನೆಂದರೆ, ಒಂದೊಂದು ಮಡಿಕೆ ಒಳಗೆ ಇರುವ ಆಕಾಶ. ಎಲ್ಲಾ ಮಡಿಕೆಗಳನ್ನು ಸೇರಿಸಿರುವಾಗ ಒಂದು ಒಟ್ಟು ಆಕಾಶ ಎಂದ ಐಡಿಯಾ ಬರುತ್ತದೆ. ಒಟ್ಟು ಆಕಾಶ ಐಡಿಯಾ ಬಂದಾಗ ಆಕಾಶಕ್ಕೆ ಲೊಕೇಶನ್ ಇಲ್ಲ. ಒಟ್ಟು ಆಕಾಶ ಎಲ್ಲಿ ಅಂದರೆ ಒಂದು ಸ್ಥಾನವನ್ನು ಹೇಳಕ್ಕಾಗಲ್ಲ. ಮಡಿಕೆ ಆಕಾಶ ಅಂದರೆ ಇಲ್ಲಿ ಎಂದು ಒಂದು ಜಾಗವನ್ನು ಹೇಳಕ್ಕಾಗುತ್ತದೆ ಅಲ್ಲವೇ. ಒಂದು ಮಡಿಕೆ ಆಕಾಶ, ಒಂದು ಘಟಾಕಾಶ. ಘಟಾಕಾಶಕ್ಕೆ ಮಾತ್ರ ಪರಿಮಿತವಾಗಿ ಅದರ ಒಳಗೆ ಇರುವ ಆಕಾಶವನ್ನು ಜೀವ ಎಂದು ಇಟ್ಕೊಳ್ಳಬಹುದು. ಸಾವಿರಾರು ಮಡಿಕೆಗಳಿದ್ದರೆ ಪ್ರತಿ ಒಂದೊಂದು ಮಡಿಕೆ ಒಳಗಿನ ಆಕಾಶ ಒಂದೊಂದು ಜೀವ, ಒಬ್ಬೊಬ್ಬ ಜೀವ ಎಂದು ಹೇಳಬಹುದು. ಈಗ ಈಶ್ವರ ಎಲ್ಲಿ ಅಂದರೆ ಎಲ್ಲಾ ಮಡಿಕೆಗಳನ್ನು ಸೇರಿಸಿರುವ ಒಟ್ಟು ಆಕಾಶ. ಎಲ್ಲಾ ಮಡಿಕೆಗಳು ಅಂದರೆ ಸುಮ್ಮನೆ ಮಡಿಕೆಗಳನ್ನು ಇಟ್ಟುಕೊಂಡಿದ್ದೀವಿ. ಮಡಿಕೆಗಳ ಒಳಗಿನ ಆಕಾಶ ಎಂದು ನೋಡುತ್ತಾ ಇಲ್ಲ. ಆಲ್ ರೂಪಗಳು ಅಂದರೆ ನಮಗೆ ತೋರುವ ಎಂಟೈರ್ ಪ್ರಪಂಚದ ಆಕಾಶ, ಹೋಲ್ ಸ್ಪೇಸ್ ಇನ್ ವಿಚ್ ದ ವರ್ಲ್ಡ್ ಈಸ್. ಒಂದು ಮಾತಿನಲ್ಲಿ ಹೇಳಬೇಕಾದರೆ ಒಟ್ಟು ಆಕಾಶ ಈಶ್ವರ. ಅದೇ ಈಶ್ವರ ಒಳಗೆ ಒಂದೊಂದು ಲೊಕೇಶನ್ ಇಷ್ಟಿಷ್ಟು ಡೈಮೆನ್ಷನ್ಗಳು ತಗೊಂಡರೆ ಸ್ಮಾಲ್ ಪೀಸಸ್, ಅದೇನೋ ಜೀವ. ಆದ್ದರಿಂದ ಜೀವ ಎಲ್ಲಿದ್ದಾನೆ ಅಂದರೆ ಈಶ್ವರನ ಒಳಗೇ ಇದ್ದಾನೆ. ಈಶ್ವರನ ಒಳಗೆ ಅವಯವವೇ ಆಗಿದ್ದಾನೆ. ಹೇಗೆ ಅನಂತ ಆಕಾಶವನ್ನು ಒಟ್ಟಾಕಾಶ ತಗೊಂಡರೆ ಈಶ್ವರ ಎಂದು, ಆ ಆಕಾಶ ಒಳಗಿನ ಸ್ಮಾಲ್ ಪೀಸಸ್, ಸಣ್ಣ ಘಟಾಕಾಶಗಳು, ಅನೇಕ ಸಾವಿರ ಘಟಾಕಾಶಗಳನ್ನೆಲ್ಲ ತಗೊಂಡರೆ ಅದೆಲ್ಲ ಜೀವರು. ಹೀಗೆ ಈ ಜೀವರು ಎಲ್ಲಿದ್ದಾರೆ ಅಂದರೆ ಈಶ್ವರನ ಆತ್ಮವಾಗೇ ಇದ್ದಾರೆ. ಅದು ಇನ್ನೊಂದು ಭಾಷ್ಯಕಾರರು ಒಳ್ಳೆಯ ಮಾತು ಹೇಳ್ತಾರೆ. ಉಪಾಧಿ ಸಮಷ್ಟಿ ನಾಮರೂಪ ಉಪಾಧಿ ಈಶ್ವರನಾದರೆ, ಉಪಾಧಿ ಅಂದರೆ ಅರ್ಥ ಈ ಸಮಷ್ಟಿ ನಾಮರೂಪ ಮೂಲಕ ಇದರ ಅಪೇಕ್ಷೆಯಿಂದ ನೋಡುವ ಅರಿವು ಎಂದರ್ಥ. ಅಂದರೆ ಅರಿವಿಗೆ ಸುಮ್ಮನೆ ಒಂದು ಡಿಮಾರ್ಕೇಶನ್ ಮಾಡಿದ ಹಾಗೆ ಇದರ ಮೂಲಕ ನೋಡ್ತಾ ಇದ್ದೇವೆ. ಒಟ್ಟು ಒಂದು ರೋಡ್ನಲ್ಲಿ ಅಥವಾ ಎಲ್ಲೋ ಒಂದು ಅನೇಕ ಕಾರುಗಳಿದ್ದರೆ ಒಂದೊಂದು ಕಾರಿನಲ್ಲಿ ಇಡುವ ಆಕಾಶ ಜೀವ ಹೇಳ್ತೀವಿ. ಒಂದು ದೊಡ್ಡ ಮೈದಾನದಲ್ಲಿ ಅನೇಕ ಸಾವಿರಾರು ಕಾರುಗಳಿಟ್ಟರೆ ಈ ಎಲ್ಲಾ ಕಾರುಗಳನ್ನು ಸೇರಿಸಿರುವ ಆಕಾಶ ಅಂದರೆ ದೊಡ್ಡ ಮೈದಾನದ ಸ್ಪೇಸ್, ಅದು ಈಶ್ವರ. ಅದರಲ್ಲಿ ಒಂದೊಂದು ಕಾರಿನ ಆಕಾಶ ಜೀವ. ಹಾಗೆ ಏವಂ ಅವಿದ್ಯಾಕೃತ ನಾಮರೂಪೋಪಾದ್ಯನುರೋಧಿ ಈಶ್ವರೋ ಭವತಿ ವ್ಯೋಮ ಇವ ಘಟಕರಕಾದ್ಯುಪಾದ್ಯನುರೋಧಿ ಸಚ ಸ್ವಾತ್ಮಭೂತಾನೇವ. ಜೀವನು ಎಲ್ಲಿದ್ದಾನೆ ಈಶ್ವರನ ದೃಷ್ಟಿಗೆ? ಇದೊಂದು ಆಶ್ಚರ್ಯ. ಈಶ್ವರನ ದೃಷ್ಟಿಗೆ ಜೀವರು ಎಲ್ಲಿರುತ್ತಾರೆ? ಆಕಾಶ ದೃಷ್ಟಿಗೆ, ಪೂರ್ತಿ ಮೈದಾನಾಕಾಶ ದೃಷ್ಟಿಗೆ ಒಂದೊಂದು ಮಡಿಕೆ ಆಕಾಶ ಎಲ್ಲಿರುತ್ತದೆ? ತನ್ನ ಒಳಗೆ. ಅಂದ್ರೆ ಅರ್ಥವೇನು? ತಾನೇ ಎಂದರ್ಥ ಅಲ್ಲವೇ? ಅದಕ್ಕೋಸ್ಕರ ಭಾಷ್ಯಕಾರರು ಹೇಳ್ತಾರೆ, ಸಚ ಸ್ವಾತ್ಮಭೂತಾನೇವ ಘಟಾಕಾಶ ಸ್ಥಾನೀಯಾನ್ ಜೀವಾನ್. ಜೀವರನ್ನು ಈಶ್ವರನು ಪಾಲಿಸುತ್ತಾನೆ. ಈಶ್ವರ ಪರಿಪಾಲಕ ಆಗುತ್ತಾನೆ. ಪಾಲಕ ಈಶ್ವರ ಅಂದ್ರೆ ತನ್ನ ಅಧೀನದಲ್ಲಿ ಇಟ್ಕೊಳ್ತಾನೆ. ಅವರಿಗೆ ಕರ್ಮಫಲವನ್ನು ಕೊಡ್ತಾನೆ. ಕರ್ಮಾಧ್ಯಕ್ಷ, ಕರ್ಮಫಲದಾತ ಎಲ್ಲ ಆಗುತ್ತದೆ ಅಲ್ಲವೇ? ಅಂದ್ರೆ ಅವರಿಗೆ ಜನ್ಮ ಮರಣ ಎಲ್ಲಕ್ಕೆ ತಾನೇ ಆಧಾರ. ತನ್ನಲ್ಲೇ ತನ್ನ ಅನುಗ್ರಹವಿಲ್ಲದಿದ್ದರೆ ಜೀವನ ಒಂದು ಚೂರು ಕೆಲಸ ನಡೆಯಲ್ಲ. ಜೀವನ ಇರುವಿಕೆಗೆ ಈಶ್ವರ ಇರುವಿಕೆನೇ ಬೇಕು. ಈಶ್ವರ ಇರುವಿಕೆಯನ್ನು ಹಿ ಪಾರ್ಟೇಕ್ಸ್. ಈಶ್ವರನ ಇರುವಿಕೆಯನ್ನೇ ತನ್ನ ಇರುವಿಕೆಯಾಗಿ ಒಂದು ಭಾಗ ಇಟ್ಕೊಳ್ತಾನೆ. ಏಕೆಂದ್ರೆ ಹಿಸ್ ಇರುವಿಕೆ ಇಸ್ ಆಲ್ರೆಡಿ ಅಂತರ್ಗತ ಇನ್ ಈಶ್ವರದ ಇರುವಿಕೆ.
ಜೀವಾಸ್ ಎಕ್ಸಿಸ್ಟೆನ್ಸ್ ಈಸ್ ಆಲ್ರೆಡಿ ಇನ್ಕ್ಲೂಡೆಡ್ ಇನ್ ಈಶ್ವರಾಸ್ ಎಕ್ಸಿಸ್ಟೆನ್ಸ್. ನೋಡಿ, ಎಕ್ಸಿಸ್ಟೆನ್ಸ್ ಇರವು. ದೊಡ್ಡ ಮೈದಾನ ಆಕಾಶದಲ್ಲಿ ಅನೇಕ ಮಡಿಕೆಗಳನ್ನು ಪಕ್ಕಪಕ್ಕದಲ್ಲಿ ಇಟ್ಟರೆ ಆ ಮಡಿಕೆಗಳ ಆಕಾಶವೆಲ್ಲ ಅನಂತಾಕಾಶದಲ್ಲೇ ಇರುತ್ತದೆ ಹೊರತು ಅನಂತಾಕಾಶಕ್ಕಿಂತ ಹೊರಗೆ ಇರಲ್ಲ. ಹಾಗೆ ಘಟಾಕಾಶ ಸ್ಥಾನೀಯಾನ್, ಇವರು ಹುಟ್ಟಬೇಕಾದರೆ ಒಂದು ಮಡಿಕೆ ಆಕಾಶವನ್ನು ತಯಾರು ಮಾಡಬೇಕಾದರೆ ಹೇಗೆ ತಯಾರು ಮಾಡ್ತೀರಿ? ಮಡಿಕೆ ಗೋಡೆಗಳನ್ನು ತಯಾರು ಮಾಡುವಾಗ ಆಕಾಶ ಮೊದಲೇ ಇರುತ್ತದೆ, ಅಂದರೆ ಈಶ್ವರ ಮೊದಲೇ ಇರುತ್ತಾನೆ. ಈಶ್ವರನ ಒಂದು ಅವಯವವಾಗಿ ಜೀವ ಇರುತ್ತಾನೆ. ಒಂದು. ಇನ್ನೊಂದು ಅವರ ಜನ್ಮ, ಅವರ ಮರಣ. ನಿಜವಾಗಿ ಜನ್ಮ ಅಂದರೆ ಏನಂದ್ರೆ, ಜೀವ ಅಂದರೆ ಅನಂತ ಆಕಾಶದಲ್ಲಿ ಸ್ವಲ್ಪ ನಮ್ಮ ಸೈನ್ಸ್ ದೃಷ್ಟಿಯಿಂದ ನೋಡಿದ್ದರೆ ದ ಪಾಯಿಂಟ್ ಆಫ್ ಸ್ಪೇಸ್. ನಾವು ಈ ಅನಂತ ಆಕಾಶದಲ್ಲಿ ಪ್ರಪಂಚವನ್ನು ನೋಡುವಾಗ ಯಾವುದೋ ಒಂದು ಪಾಯಿಂಟ್ ಇಟ್ಟುಕೊಂಡು ಇಲ್ಲಿಂದ ಪ್ರಪಂಚವನ್ನು ನೋಡ್ತೀವಿ. ಅದು ಅಲ್ಲಿದೆ, ಇದು ಇಲ್ಲಿದೆ ಎಂದು. ಇದು ನಾವಿರುವ ಲೊಕೇಶನ್ ಅನ್ನು ಕೇಂದ್ರವಾಗಿ ಇಟ್ಟುಕೊಂಡೇ ನೋಡ್ತೀವಿ. ನಮ್ಮ ದೇಹವನ್ನು ಸೆಂಟರ್ ಆಗಿಟ್ಟುಕೊಂಡೇ ನೋಡ್ತೀವಿ. ದಿಸ್ ಯಾವುದೋ ಒಂದು ಪಾಯಿಂಟ್ ಅನ್ನು ಇಟ್ಟುಕೊಂಡುವುದೇ ಜೀವಭಾವ. ಪಾಯಿಂಟ್ ಆಫ್ ಸ್ಪೇಸ್ ಇಸ್ ಜೀವಭಾವ. ಈಗ ಇವರಿಗೆ ಪುನರ್ಜನ್ಮ ಅಂದ್ರೆ ಅರ್ಥವೇನು? ಪುನರ್ಜನ್ಮ ಅಂದರೆ ನನ್ನದು ಈ ಪಾಯಿಂಟ್ ಬಿಟ್ಟು ನನ್ನ ಪಾಯಿಂಟ್ ಇನ್ನೊಂದಕ್ಕೆ ಶಿಫ್ಟ್ ಮಾಡಿಕೊಳ್ಳುವುದು. ಉದಾಹರಣೆಗೆ ನೋಡ್ತೀನಿ ನೋಡಿ, ನಾನು ಮೊದಲು ವರ್ಲ್ಡ್ ಮ್ಯಾಪ್ ನೋಡಿದೆ. ಫಸ್ಟ್ ಎಲ್ಲಿ ಐ ಥಿಂಕ್ 8th ಕ್ಲಾಸ್ನಲ್ಲಿ ನಮ್ಮ ಟೀಚರ್ ನನಗೆ ವರ್ಲ್ಡ್ ಮ್ಯಾಪ್ ತೋರಿಸಿದ್ದಾರೆ. ಒಂದು ಇಷ್ಟು ದೊಡ್ಡದು, ಏನಂದ್ರೆ ಒಂದು ಅಟ್ಲಾಸ್ ಬುಕ್ ಇರುತ್ತದೆ ನೋಡಿ, ಇಷ್ಟು ದೊಡ್ಡದು. ಇಡೀ ಪ್ರಪಂಚ ನೋಡಿದ್ದರೆ ಇಲ್ಲಿ ಅಮೆರಿಕ ಇದೆ, ಲೆಫ್ಟ್ಗೆ ಅಮೆರಿಕ ತೋರಿಸ್ತಾರೆ, ಕೆಳಗೆ ಸೌತ್ ಅಮೆರಿಕ, ದಕ್ಷಿಣ ಅಮೆರಿಕ, ಮಧ್ಯದಲ್ಲಿ ಯುರೋಪ್, ಅದರ ಕೆಳಗೆ ಆಫ್ರಿಕಾ, ಮತ್ತೆ ಇಲ್ಲಿ ಆಸಿಯಾ ಬರುತ್ತದೆ, ಮೇಲೆ ಚೈನಾ, ಕೆಳಗೆ ಇಂಡಿಯಾ, ಮತ್ತೆ ಇನ್ನು ಕೆಳಗೆ ಹೋದರೆ ಕೆಲವು ಎಲ್ಲ ಬೇರೆ ಬೇರೆ ದೇಶಗಳು, ಸಣ್ಣ ಸಣ್ಣ ಪುಟ್ಟ ಐಲ್ಯಾಂಡ್ಗಳಿವೆ ನೋಡಿ, ಮಲೇಷಿಯಾ, ಸಿಂಗಪೂರ್ ಇತ್ಯಾದಿಗಳು, ಸುಮಿತ್ರಾ, ಜಾವಾ ಇತ್ಯಾದಿ ಐಲ್ಯಾಂಡ್ಗಳು, ದ್ವೀಪಗಳು. ಮತ್ತೆ ಇನ್ನು ನೋಡಿದ್ದರೆ ಜಪಾನ್, ಪೂರ್ತಿ ಕೆಳಗೆ ರೈಟ್ ಸೈಡ್ ನೋಡಿದರೆ ಆಸ್ಟ್ರೇಲಿಯಾ. ವರ್ಲ್ಡ್ ಮ್ಯಾಪ್ ನೋಡಿದ್ದರೆ ನಮಗೇನನ್ಸುತ್ತದೆ ಅಂದ್ರೆ ಪ್ರಪಂಚವು ಲೆಫ್ಟಿನ ಭಾಗ ಹೆಚ್ಚಿದೆ, ರೈಟ್ಗೂ ಕಡಿಮೆ ಇದೆ ಅನಿಸುತ್ತದೆ ಅಲ್ಲವೇ? ರೈಟ್ಗೂ ಸ್ವಲ್ಪ ಮೇಲೆ ಚೈನಾ ಇದೆ, ಕೆಲವು ದ್ವೀಪಗಳಿವೆ, ನಂತರ ಜಪಾನೇ ಬರುತ್ತದೆ. ಅಷ್ಟಿಗೆ ಅದು ಖಾಲಿ ಆಗ್ತದೆ, ಅದೀಗ ಮ್ಯಾಪ್ ಮುಗಿಯುತ್ತದೆ. ಲೆಫ್ಟ್ ಸೈಡ್ ನೋಡಿದ್ದರೆ ಯುರೋಪ್ ಇದೆ, ಆಫ್ರಿಕಾ ಇದೆ, ಅಮೆರಿಕಾ ಇದೆ, ಲೆಫ್ಟ್ ಸೈಡ್ ಪ್ರಪಂಚ ಹೆಚ್ಚಿದೆ ಅನಿಸುತ್ತದೆ. ನೀವು ವರ್ಲ್ಡ್ ಮ್ಯಾಪ್ ನೋಡಿದ್ದರೆ ಹೇಗೆ ನೋಡ್ತೀರಿ? ಈ ಸೈಡು ಪ್ರಪಂಚ, ಈ ಸೈಡು ಇದು. ಅಂದ್ರೆ ಅನ್ಕಾನ್ಶಿಯಸ್ಲಿ ನಿಮ್ಮ ಮೈಂಡ್ ಇಂಡಿಯಾನನ್ನು ಲೊಕೇಶನ್ ಆಗಿ ಇಟ್ಕೊಂಡೇ ನೋಡ್ತಾ ಇದೋ ಅಲ್ಲವಾ? ಇಂಡಿಯಾನನ್ನು ಸ್ಥಾನ ಇಟ್ಕೊಂಡೇ ನೋಡ್ತಾ ಇದೆ. ಸಪೋಸಿಂಗ್ ನೀವು ಅಮೆರಿಕಾದಲ್ಲೇ ಹುಟ್ಟಿದ್ದೀರಿ, ನಾನು ಅನ್ಕೊಳ್ತಿದ್ದೆ ಆವಾಗಲೇ, ಅಮೆರಿಕಾದಲ್ಲೇ ಹುಟ್ಟೆ. ಸಪೋಸ್ ನಾನು ಇದನ್ನು ಅಮೆರಿಕಾದಲ್ಲಿ ಹುಟ್ಟಿ ಆ ಮ್ಯಾಪ್ ಇಟ್ಕೊಂಡರೆ ಏನನ್ಸುತ್ತದೆ? ಅಯ್ಯೋ, ಪ್ರಪಂಚವೆಲ್ಲ ಒಂದೇ ಸೈಡ್ಗಿದೆ ಏನು? ಏಕೆಂದ್ರೆ ಅಮೆರಿಕಾದಿಂದ ಲೆಫ್ಟ್ ಸೈಡ್ ಮ್ಯಾಪ್ ಮುಗಿಯುತ್ತದೆ. ಈಗ ಅಮೆರಿಕ ಪಕ್ಕ ಯುರೋಪು, ಕೆಳಗೆ ಆಫ್ರಿಕಾ, ನಮ್ಮ ಕೆಳಗೆ ದಕ್ಷಿಣ ಆಫ್ರಿಕಾ, ಮತ್ತೆ ಆಸಿಯಾದಲ್ಲಿ ಚೈನಾ, ಇಂಡಿಯಾ, ಮಿಕ್ಕ ದೇಶಗಳು, ಜಪಾನ್ ವರೆಗೂ. ಅದರಿಂದ ಪ್ರಪಂಚದ ಮ್ಯಾಪ್ನಲ್ಲಿ ಅಮೆರಿಕ ಈ ಸೈಡ್ ಇದೆ, ಪೂರ್ತಿ ಆ ಸೈಡ್ ಲಾಸ್ಟ್ಗೆ ಜಪಾನ್ನಿಂದ ಮುಗಿಯುತ್ತದೆ. ಅಂದರೆ ವರ್ಲ್ಡ್ ಮ್ಯಾಪ್ ಅನ್ನು ಎಲ್ಲರಿಗೆ ತೋರಿಸಿದ್ದರೆ ಎಲ್ಲರೂ ಹೇಗೆ ನೋಡ್ತಾರೆ? ಎಲ್ಲರೂ ತಮ್ಮ ತಮ್ಮ ದೇಶವನ್ನು ಸೆಂಟರ್ ಇಟ್ಟುಕೊಂಡೇ ಮಿಕ್ಕ ದೇಶಗಳನ್ನು ನೋಡ್ತಾರೆ. ಡೈರೆಕ್ಟ್ಲಿ ವರ್ಲ್ಡ್ ಮ್ಯಾಪ್ ನೋಡಕ್ಕೆ ಆಗಲ್ಲ. ಯಾಕಂದ್ರೆ ವಿ ಆರ್ ಬಾರ್ನ್ ಇನ್ ಸಮ್ ಕಂಟ್ರಿ. ಎಲ್ಲರೂ ನಾವು ಪ್ರಪಂಚ ನೋಡಿದ್ದರೆ ನಾವೆಲ್ಲಿ ಮೊದಲು ಹೇಳ್ತಾರೆ. ಪ್ರಪಂಚ ಮ್ಯಾಪ್ ತೋರಿಸಿರುವಾಗ ಆ ಪ್ರಪಂಚ ನೋಡಿದ್ದೆ, ನಾವೆಲ್ಲಿದ್ದೀವಿ ಹೇಳು ಅಂದ್ರೆ ನಾವೆಲ್ಲಿದ್ದು ಇಟ್ಕೊಂಡೇ ಪ್ರಪಂಚ. ನಾವೆಲ್ಲಿ ಅಂದ್ರೆ ಯಾರು? ಕೇಳುವವರು, ಹೇಳುವವನು ಯಾವ ದೇಶದಲ್ಲಿದ್ದಾನೆ ಅದು ಇಟ್ಕೊಂಡೇ ನೋಡ್ತಾನೆ. ಅಮೆರಿಕಾವನಾದರೆ ವರ್ಲ್ಡ್ ಅನ್ನು ಒಂದು ಬಗೆ ನೋಡ್ತಾನೆ, ಭಾರತೀಯರಾದರೆ ಒಂದು ಬಗೆ ನೋಡ್ತಾರೆ, ಯುರೋಪಿಯನ್ ಇಂಗ್ಲೆಂಡ್ ಆದರೆ ಇನ್ನೊಂದು ಬಗೆ, ಚೈನಾ ಅವರು ಇನ್ನೊಂದು ಬಗೆ, ಆಸ್ಟ್ರೇಲಿಯಾ ಅವರು ಇನ್ನೊಂದು ಬಗೆ, ಆಫ್ರಿಕಾ ಅವರು ಅಂದ್ರೆ ಏನು? ಎಲ್ಲರೂ ಪ್ರಪಂಚ ಚಿತ್ರಪಟದಲ್ಲಿ ಎಲ್ಲೋ ಒಂದು ಕಡೆ ತನ್ನ ಲೊಕೇಶನ್ ಇಟ್ಕೊಂಡು ಮಿಕ್ಕದು ನೋಡ್ತಾರೆ. ಹಾಗೆ ಈ ಅನಂತಾಕಾಶದಲ್ಲಿ ನಮ್ಮನ್ನು ನಾವು ಈ ದೇಹದ ಮೂಲಕ ಒಂದು ಸೆಂಟರ್ ಇಟ್ಟುಕೊಂಡು ಪ್ರಪಂಚ ನೋಡ್ತಾ ಇರ್ತೀವಿ, ನಾನು ಮಿಕ್ಕ ಜನರು. ಈ ಒಂದು ಯಾವುದೋ ಒಂದು ಕೇಂದ್ರ ಸ್ಥಾನ ಬಿಂದು ಇರುತ್ತದೆ, ಸ್ಥಾನ ಬಿಂದು. ಈ ಸ್ಥಾನ ಬಿಂದು ಪುನರ್ಜನ್ಮ ಅಂದ್ರೆ ಏನು? ಈ ದೇಹದಿಂದ ನಾನು ಸ್ಥಾನ ಬಿಂದು ಇನ್ನೊಂದು ಸ್ಥಾನಕ್ಕೆ ಬದಲಾಯಿಸ್ತೀನಿ. ಈ ದೇಹದ ಅಭಿಮಾನ ಬಿಟ್ಟು ನಾನು ಏನಾಗ್ತೀನಿ? ಇನ್ನೊಂದು ಸ್ಥಾನ ಇಟ್ಕೊಂಡು
ನಾನು ಯುರೋಪ್ನಲ್ಲಿ ಹುಟ್ಟುತ್ತೀನಿ, ಅಲ್ಲಿಂದ ಇವರನ್ನು ನೋಡ್ತೀನಿ. ಆವಾಗ ಇಂಡಿಯನ್ ಎಲ್ಲಿ ಹೇಗೆ ಕಂಡು ಬರ್ತಾನೆ? ಓಹ್, ಇವರು ಇಂಡಿಯಾ, ಇವರು ಭಾರತೀಯರಂತೆ, ಇವರು ಇಂಡಿಯನ್ಸ್ ಅಂತೆ, ನಾವು ಯುರೋಪಿಯನರು, ಹೀಗೆ ಮಾತಾಡ್ತಾನೆ. ಅಂದರೆ ಪಾಯಿಂಟ್ ಆಫ್ ಸ್ಪೇಸು, ನಿಮ್ಮ ಸ್ಥಾನ ಬಿಂದುವು ಒಂದನಿಂದ ಇನ್ನೊಂದಕ್ಕೆ ಶಿಫ್ಟ್ ಆಗ್ತಾ ಇರುವುದೇ ಏನೇ ಹೇಳ್ತೀವಿ, ಇದು ಪುನರ್ಜನ್ಮ. ಬ್ರಹ್ಮಜ್ಞಾನ ಅಂದರೇನು, ಮೋಕ್ಷ ಅಂದರೇನು? ನಿಮಗೆ ಯಾವ ಲೊಕೇಶನ್ ಇಲ್ಲ. You become free from location. You become total space. When you become total space, ನಿಮಗೆ ಜನ್ಮ ಎಲ್ಲಿರಲಿ? ಒಂದು ಮಡಿಕೆ ಆಕಾಶವನ್ನು ಇಲ್ಲಿಂದ ನೀವು ಅಲ್ಲಿಗೆ ಶಿಫ್ಟ್ ಮಾಡಬಹುದು. ಮಡಿಕೆ ಆಕಾಶವನ್ನು ಆಕಾಶದಲ್ಲಿ ತಿರುಗಿಸ್ತಾ ಇರಬಹುದು. ನೀವು ಒಟ್ಟು ಆಕಾಶ ಆದರೆ ಎಲ್ಲಿ ತಿರುಗುತ್ತೀರಿ? ಅದರಿಂದ ಪುನರ್ಜನ್ಮ ಇಲ್ಲ. ಮೋಕ್ಷ ಪಡ್ಕೊಂಡರೆ ಅಂದರೆ ಇಫ್ ಯು ಗಿವ್ ಅಪ್ ಯುವರ್ ಲೊಕೇಶನ್, ನಾನು ಇಲ್ಲಿ, ಈ ನಾನು ಬುದ್ಧಿ ಇಂಪ್ಲೈಸ್ ಸ್ಥಾನ ಬುದ್ಧಿ ಅಲ್ಲವೇ? ನಾನು ಬುದ್ಧಿ ಒಂದಕ್ಕೆ ಒಂದು ಸ್ಥಾನ ಬಿಂದು ಇರುತ್ತದೆ. ಆ ಸ್ಥಾನ ಬಿಂದು ಅನಂತಾಕಾಶದಲ್ಲಿ ಕರಗಿ ಹೋಗುತ್ತದೆ. ಸ್ಥಾನ ಬಿಂದು ಅನಂತಾಕಾಶದಲ್ಲಿ ಕರಗಿ ಹೋದರೆ ಅನಂತಾಕಾಶದಲ್ಲಿ ಲೊಕೇಶನ್ ಇಲ್ಲ. ಅಂದರೆ ಒಂದು ಸ್ಥಾನ ಬಿಂದುವಿಲ್ಲ. ಸ್ಥಾನ ಬಿಂದುವಿಲ್ಲದೆ ಒಟ್ಟು ಆಕಾಶ ನಾನಂದರೆ ನನಗೆ ಇಲ್ಲಿ ಅಲ್ಲಿ ಎಂದು ಹೇಳಕ್ಕಾಗಲ್ಲ. ಏಕೆ? ನಾನು ಒಂದು ಸ್ಥಾನದಲ್ಲಿದ್ದರೆ ಇಲ್ಲಿ ನಾನು, ಅದು ಅಲ್ಲಿ ಹೇಳ್ತೀವಿ. ಒಟ್ಟು ಆಕಾಶ ನಾನಾಗಿದ್ದಾಗ ಮಿಕ್ಕ ಜನರು ನಿಮಗೆ ಕಂಡು ಬರ್ತಾರ ನೋಡಿ. ಇದೊಂದು ಆಶ್ಚರ್ಯ ನೋಡಿ. ಅನೇಕ ಮೈದಾನದಲ್ಲಿ ಒಂದು ಲೊಕೇಶನ್ ಇಟ್ಕೊಂಡರೆ ಇನ್ನೊಬ್ಬ ಲೊಕೇಶನ್ ಅವನಿಷ್ಟು ದೂರ ಇದ್ದಾನೆ, ಅವನಲ್ಲಿದ್ದ. ನಾನು ಒಂದು ಮಡಿಕೆ ಇಟ್ಕೊಂಡರೆ ಅವನಲ್ಲಿದ್ದಾನೆ, ಇವನೆಲ್ಲಿದ್ದಾನೆ, ಇವನೆಲ್ಲಿದ್ದಾನೆ, ಇಷ್ಟು ದೂರ ಇದ್ದಾನೆ ಎಂದು ಹೇಳಬಹುದು. ನನಗೆ ಲೊಕೇಶನೇ ಇಲ್ಲ. ಒಟ್ಟು ಆಕಾಶ ನಾನಾಗಿಬಿಟ್ಟೆ. ಜೀವರೆಲ್ಲ ಎಲ್ಲಿರುತ್ತಾರೆ? ಅವರೆಲ್ಲರೂ ನಾನೇ ಆಗಿಬಿಡ್ತೀನಿ ಅಲ್ಲವೇ? ಅವರೆಲ್ಲರೂ ತಾನೇ ಆಗಿಬಿಟ್ಟರೆ ತನಗೆ, ಅದರಿಂದ ಎಲ್ಲರೂ ತಾನೇ ಆದಾಗ ಈಗ ನನಗಿಂತ ಬೇರೆ ಯಾವ ಜೀವರೂ ಇಲ್ಲ. ಅನಂತ ಆಕಾಶವಾದಾಗ ಅವರಿಗೆ ಇನ್ನೊಂದು ಜಾಗ ಶಿಫ್ಟಿಂಗ್, ಇನ್ನೊಂದು ಸ್ಥಾನ ಬಿಂದು ಶಿಫ್ಟಿಂಗ್ ಇಲ್ಲ. ಸ್ಥಾನ ಬಿಂದು ಒಂದನಿಂದ ಇನ್ನೊಂದಕ್ಕೆ ಶಿಫ್ಟ್ ಯಾವಾಗ ಆಗುತ್ತದೆ? ಒಂದು ಸ್ಥಾನ ಇಟ್ಕೊಂಡ್ರೆ ನೀವು ಶಿಫ್ಟ್ ಮಾಡ್ತೀವಿ. ಸ್ಥಾನ ಬಿಂದು ಇಲ್ಲದಿದ್ದರೆ ಶಿಫ್ಟಿಂಗೇ ಇಲ್ಲ. ಅದರಿಂದ ಪುನರ್ಜನ್ಮ ರಾಹಿತ್ಯವಾಗುತ್ತಾನೆ. ಆದ್ದರಿಂದ ಇಲ್ಲಿ ಹೇಳುವುದೇನೆಂದರೆ, ಘಟಾಕಾಶ ಸ್ಥಾನೀಯಾನ್ ಅವಿದ್ಯಾ ಪ್ರತ್ಯುಪಸ್ಥಾಪಿತ ನಾಮರೂಪ ಕೃತ ಕಾರ್ಯಕರಣ ಸಂಘಾತ ಅನುರೋಧಿನು ಜೀವಾಖ್ಯಾನ್. ಈ ಜೀವರೆನ್ನಲ್ಪಡುವ ಈ ವಿಜ್ಞಾನಾತ್ಮ ಅಂದರೆ ಈ ಪರಿಮಿತ ಬುದ್ಧಿ, ಅಂತಃಕರಣವನ್ನೇ ದೇಹವನ್ನೇ ನಾನು ಎಂದು ಅನ್ಕೊಂಡುವ ಯಾವ ಭಾವ ಇದೆಯೋ ಆ ಜೀವರನ್ನು ಈ ಈಶ್ವರನು ಪರಿಪಾಲಿಸ್ತಾ ಇರುತ್ತಾನೆ. ಇದು ವ್ಯವಹಾರ ವಿಷಯೇ. ಈ ವ್ಯವಹಾರದಲ್ಲೇ ಅಂದರೆ ಪ್ರಪಂಚ ವ್ಯವಹಾರದಲ್ಲೇ ಜೀವ ಈಶ್ವರ ಭೇದ ಇತ್ತು. ಈಶ್ವರನು ಸ್ವತಂತ್ರ, ಜೀವ ಪರತಂತ್ರ. ಈಶ್ವರ ಸರ್ವವ್ಯಾಪಕ, ಜೀವ ಅವನ ಒಳಗೆ ಒಂದು ಪರಿಮಿತ ಸ್ಥಾನ ಇರುತ್ತದೆ. ಜೀವನಿಗೆ ಪೂರ್ಣ ಸ್ವಾತಂತ್ರ್ಯವಿಲ್ಲ. ಏಕೆ? ತಾನು ಯಾವುದೇ ಮಾಡಬೇಕಾದರೆ ಸಮಷ್ಟಿ ಪ್ರಪಂಚವನ್ನು ಲೆಕ್ಕಕ್ಕೆ ತಗೊಂಡು ಜೀವಿಸಬೇಕಾಗ್ತದೆ. ಬಿಕಾಸ್ ಈಸ್ ಎ ಲೊಕೇಟೆಡ್ ಸ್ಮಾಲ್ ಬೀಯಿಂಗ್. ಎ ಸ್ಮಾಲ್ ಬೀಯಿಂಗ್, ಒಂದು ಪರಿಮಿತ ವ್ಯಕ್ತಿ. ಪಂಚಭೂತಗಳು ಲೆಕ್ಕಕ್ಕೆ ತಗೊಳ್ಳಬೇಕು. ದೇಶ, ಕಾಲ, ಮಿಕ್ಕ ಜೀವರು ಅವರೆಲ್ಲರೂ ನಮ್ಮ ಮಾತು ಕೇಳಲ್ಲ. ಅವರಿಗೆ ಹೊಂದಿಕೊಂಡು ನಾವು ಬದುಕಬೇಕಾಗ್ತದೆ. ದೇಶ, ಕಾಲ, ಪ್ರಾಕೃತಿಕ ನಿಯಮಗಳು, ಕಾರ್ಯಕಾರಣ ಭಾವಕ್ಕೆ ಒಳಗಾಗಿ ನಾವು ಜೀವಿಸ್ತೀವಿ. ಏಕೆಂದರೆ ಕಾರ್ಯಕಾರಣ ಭಾವ ಪ್ರಾಕೃತಿಕ ನಿಯಮಗಳಿಗೆ ಅನುಗುಣವಾಗಿ ಬದುಕಬೇಕೇ ಹೊರತು ಐ ಡೋಂಟ್ ಕೇರ್ ಅಂದ್ರೆ ಪ್ರಕೃತಿ ಬಿಡಲ್ಲ. ಕಾರ್ಯಕಾರಣಕ್ಕೆ ಅನುಗುಣವಾಗಿ ನಿಮಗೆ ಶಿಕ್ಷೆ ಕೊಡ್ತದೆ. ಅಥವಾ ಒಳ್ಳೆಯದು ಕೆಟ್ಟದು ಎರಡು ಮಾಡ್ತದೆ. ಒಳ್ಳೆಯ ಕರ್ಮ ಮಾಡಿದರೆ ಒಳ್ಳೆಯ ಫಲ, ಕೆಟ್ಟದು ಏಕೆ? ನಾವು ಕಾರ್ಯಕಾರಣ ಭಾವದಲ್ಲೇ ಇದ್ದೀವಿ, ಸಿಕ್ಕಾಕೊಂಡಿದ್ದೀವಿ. ಈಶ್ವರ ಒಟ್ಟು ಅವಸ್ಥೆಯನ್ನು ಬೆಳಗಿಸುವ ತಿಳಿಯುವವನಾಗುವುದರಿಂದ ಪ್ರಾಕೃತಿಕ ನಿಯಮಗಳಿಗೆ ಅವರ ಒಳಗಾಗಲ್ಲ. ಅವನು ಈಶ್ವರ ಪ್ರಕೃತಿಯನ್ನು ಬಳಸುವುದು ಯಾವಾಗ ಅಂದರೆ ಜೀವರಿಗೆ ಅನುಗ್ರಹ ಮಾಡುವಾಗ ಪ್ರಕೃತಿ ಬಳಸ್ತಾನೆ ಹೊರತು ತಾನು ಇರುವುದಕ್ಕೆ ಪ್ರಾಕೃತಿಕ ನಿಯಮಗಳು ಬೇಕಾಗಿಲ್ಲ. ನೋಡಿ, ಈಶ್ವರ ತಾನು ಇರುವುದಕ್ಕೆ ಪ್ರಾಕೃತಿಕ ನಿಯಮಗಳು, ಕಾರ್ಯಕಾರಣ, ದೇಶಕಾಲ ತನಗೆ ಬೇಕಾಗಿಲ್ಲ. ದೇಶಕಾಲ, ಕಾರ್ಯಕಾರಣ ಇದೆಲ್ಲ ಜೀವನನ್ನು ಅನುಗ್ರಹಿಸುವುದಕ್ಕೆ. ಜೀವನಿಗೆ ಇಲ್ಲಿಂದ ಅಲ್ಲಿ ಬೇಕಂದ್ರೆ ಆಯಿತು ಕೊಡ್ತಾನೆ, ಅವರಿಗೆ ಇನ್ನೊಂದು ಜನ್ಮ ಅಂದ್ರೆ ಕೊಡ್ತಾನೆ, ಕರ್ಮಫಲ ಕೊಡ್ತಾನೆ. ಕರ್ಮ ಮಾಡುವಾಗ ಅವನಿಗೆ ಪಂಚಭೂತಗಳ ಪ್ರಕೃತಿ ಬೇಕು, ದೇಶಕಾಲಗಳು ಬೇಕು. ಅದಕ್ಕೆಲ್ಲಕ್ಕೆ ಆಧಾರವಾಗಿದ್ದು ಅವರಿಗೆ ಸಹಕರಿಸ್ತಾನೆ, ಅನುಕೂಲ ಮಾಡಿಕೊಡ್ತಾನೆ. ಅಂದರೆ ಈಶ್ವರನ ಆಧಾರದಲ್ಲೇ ಜೀವನು ಬದುಕುತ್ತಾನೆ. ಜೀವನು ಕರ್ಮಗಳು ಮಾಡ್ತಾನೆ, ಕರ್ಮಫಲಗಳು ಅನುಭವಿಸ್ತಾನೆ, ಒಳ್ಳೆಯದು ಕೆಟ್ಟದು ಎರಡು.
ಈ ಎರಡಕ್ಕೆ ಸಮಾನವಾಗಿ ಆಧಾರವಾಗಿರುತ್ತಾನೆ. ಒಟ್ಟು ಎಚ್ಚರದ ಅರಿವು ನಾವು ಹೇಳುತ್ತಾ ಬಂದಿದ್ದೀವಲ್ಲ ಸಾಕ್ಷಿ. ಹಾಗೆ ಜೀವ ಈಶ್ವರ ಸಂಬಂಧ ಇಸ್ ಎ ರಿಲೇಟಿವ್. ಒಟ್ಟು ಅವಸ್ಥಾ ದೃಷ್ಟಿಯ ಈಶ್ವರ, ಒಂದಾನೊಂದು ದೇಹ ದೃಷ್ಟಿಯ ಜೀವ. ಅದೇ ಸ್ಪೇಸ್, ಅದೇ ಆಕಾಶ, ಒಟ್ಟು ಪ್ರಪಂಚಾಕಾಶ ಈಶ್ವರ, ಅದರಲ್ಲಿ ಒಂದು ದೇಹದ ಆಕಾಶ ಜೀವ. ಈ ಒಟ್ಟು ಆಕಾಶದಲ್ಲಿ ಈ ಪರಿಮಿತ ಆಕಾಶ ರೂಪವಾದ ಜೀವರಿರುತ್ತಾರೆ. ಜೀವನನ್ನು, ಈಗ ಇನ್ನೊಂದು, ಜೀವನನ್ನು ಮಡಿಕೆಯ ಆಕಾಶದಿಂದ ಬುದ್ಧಿ ಬಿಡಿಸಬೇಕು. ಅಂದರೆ ತನ್ನನ್ನು ತಾನು ಮಡಿಕೆಯ ಆಕಾಶ ಪರಿಮಿತಿ ಮಾಡಿಕೊಳ್ತಾ ಇದ್ದಾನಲ್ಲ, ಪರಿಮಿತಿನಿಂದ ಬಿಡಿಸಬೇಕು. ಬಿಡಿಸುವುದಕ್ಕೆ ಒಂದು ಯುಕ್ತಿ ಹೇಳ್ತೀನಿ ನೋಡಿ. ಯುಕ್ತಿ ಅಂದರೆ ಒಂದು ಚಿಂತನ ಪ್ರಕ್ರಿಯೆ, ಮನನ ಪ್ರಕ್ರಿಯೆ ಹೇಳ್ತೀನಿ ನೋಡಿ. ಮಡಿಕೆ ಆಕಾಶ ಇದೆ, ಮಡಿಕೆಯಲ್ಲಿ ಆಕಾಶ ಇದೆ, ಇಷ್ಟು ಒಂದು 5 ಲೀಟರ್ 10 ಲೀಟರ್ ಇದೆ. 10 ಲೀಟರ್ ಮಡಿಕೆ ಆಕಾಶ ಒಂದು ಫಿಕ್ಸ್ ಆಕಾಶ ಇರುತ್ತದೆ? ಆಶ್ಚರ್ಯ ನೋಡಿ. ಮಡಿಕೆಯಲ್ಲಿ ಆಕಾಶ ಇದ್ದರೆ ಇಲ್ಲಿಟ್ಟಿದ್ದೀವಿ ಮಡಿಕೆ ಆಕಾಶ ಅಲ್ಲವೇ? ಇಲ್ಲಿಂದ ಮಡಿಕೆ ಆಕಾಶ, ಮಡಿಕೆಯನ್ನು ಅಲ್ಲಿಗೆ ತಗೊಂಡು ಹೋಗಿ ಏನಾಗ್ತದೆ? ಇಲ್ಲಿಂದ ಅಲ್ಲಿಗೆ ಆಕಾಶದಲ್ಲೇ ಮಡಿಕೆ ಶಿಫ್ಟ್ ಆಗ್ತಾ ಇರುತ್ತದೆ. ಅಂದರೆ ಏನಾಯಿತು? ಆಕಾಶ ಈ ಮಡಿಕೆ ಈ ಜಾಗದಲ್ಲಿರುವ ಮಡಿಕೆ ಬಿಡುತ್ತದೆ, ಜಾಗ ಇಲ್ಲೇ ಇದ್ದು ಬಿಡುತ್ತದೆ, ಮಡಿಕೆ ಅಲ್ಲಿಗೆ ಹೋಗ್ತದೆ. ಅಂದರೆ ಏನು? ಆಕಾಶದ ಬೇರೆ ಭಾಗ, ಒಟ್ಟು ಆಕಾಶಕ್ಕೆ ಅನೇಕ ಭಾಗಗಳನ್ನು ಮಾಡಿದ್ದರೆ ಈ ಮಡಿಕೆಯನ್ನು ಇಲ್ಲಿಂದ ಅಲ್ಲಿಗೆ ತಗೊಂಡು ಹೋದರೆ ಬೇರೆ ಆಕಾಶ ಮಡಿಕೆಗೆ ಬರುತ್ತದೆ, ಅಲ್ಲಿಂದ ಇನ್ನೊಂದಕ್ಕೆ, ಅಲ್ಲಿಂದ ಇನ್ನೊಂದಕ್ಕೆ. ಮಡಿಕೆಯನ್ನು ರೂಮೆಲ್ಲ ತಿರುಗಿಸಿದ್ದರೆ ಏನಾಗುತ್ತದೆ? ಮಡಿಕೆಯಲ್ಲಿ ಅದೇ ಆಕಾಶ ಇರುತ್ತದೆ. ಇದು ಆಶ್ಚರ್ಯ ನೋಡಿ. ಮಡಿಕೆಯನ್ನು ರೂಮೆಲ್ಲ ತಿರುಗಿಸಿ ಹಿಡ್ಕೊಂಡು ಏನಾಗುತ್ತದೆ? ಒಂದು ಜಾಗ ಬಿಡುತ್ತದೆ, ಇನ್ನೊಂದು ಜಾಗಕ್ಕೆ ಹೋಗ್ತದೆ, ಇನ್ನೊಂದು ಜಾಗ, ಇನ್ನೊಂದು ಜಾಗ, ಇನ್ನೊಂದು ಜಾಗ, ಇನ್ನೊಂದು ಜಾಗ. 100 ಜಾಗಗಳು ತಿರುಗುತ್ತಾ ಬಂದಿರುವಾಗ ಆಕಾಶವು ಮಡಿಕೆಯ ಆಕಾಶದ ಯಾವ ಆಕಾಶವನ್ನು ಮಡಿಕೆಯ ಆಕಾಶ ಹೇಳಿದ್ದೀವಿ? ಅದಕ್ಕೆ ಫಿಕ್ಸ್ಡ್ ಆಕಾಶ, ಇದೇ ಪರ್ಮನೆಂಟು. ಈ ಆಕಾಶವೇ ಮಡಿಕೆಯ ಆಕಾಶ ಎಂದು ಸ್ಥಿರವಾಗಿ ಹೇಳಕ್ಕಾಗಲ್ಲ. ಏಕೆ? ಆಕಾಶದಲ್ಲಿ ಮಡಿಕೆ ಬದಲಾಯಿಸ್ತಾ ಇದೆ, ಶಿಫ್ಟ್ ಆಗ್ತಾ ಇದೆ. ಹಾಗೆಯೇ ನಮ್ಮ ದೇಹದ ಉದಾಹರಣೆ ನೋಡಿ. ಈ ಅನಂತ ಆಕಾಶದಲ್ಲಿ, ಅಥವಾ ಯು ಟೇಕ್ ಫಾರ್ ಎಕ್ಸಾಂಪಲ್ ಬಸ್ ಆರ್ ಟ್ರೈನ್. ಬಸ್ ಟ್ರೈನ್ನಲ್ಲಿ ನೀವು ಯಾವುದೋ ಒಂದು ಸೀಟ್ ಬುಕ್ ಮಾಡಿಕೊಂಡರೆ ಅಲ್ಲಿ ಬುಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿ ಪ್ರಯಾಣ ಮಾಡುವವರೆಗೂ ಟ್ರೈನ್ನಲ್ಲಿ ಇದು ನನ್ನದು ಎಂದು ಕುಳಿತಿರ್ತೀರಿ ಅಲ್ಲವೇ? ನಿಮ್ಮ ಸ್ಟೇಷನ್ ಬಂದಾಗ ಇಳಿಯುತ್ತೀರಿ, ಮತ್ತೆ ಇನ್ನೊಬ್ಬರು ಹತ್ತುತ್ತಾನೆ, ಇನ್ನೊಬ್ಬರು ಇಳಿಯುತ್ತಾನೆ, ಇನ್ನೊಬ್ಬರು ಹತ್ತಾನೆ, ಇನ್ನೊಬ್ಬರು ಇಳಿಯುತ್ತಾನೆ. ಈಗ ಹೇಳಿ, ಆ ಸೀಟ್ ಯಾರದು? ಹೇಳಕ್ಕಾಗ್ತದೆ? 1000 ಜನರು ಬಳಸ್ತಾ ಬಂದಿದ್ದಾರೆ. ಈ ರೂಮ್ ಇದೆ ನೋಡಿ, ಈ ರೂಮ್ನಲ್ಲಿ ನಾವು 10 ಜನರು ಇದ್ದೀವಿ. ಇನ್ನೊಂದು ಉದಾಹರಣೆ, ನಾನು ಈ ಜಾಗದಲ್ಲಿದ್ದೀನಿ, ನಾನು ಇಲ್ಲಿಂದ ಸ್ವಲ್ಪ ಹೊತ್ತಿಗೆ ಅಲ್ಲಿಗೆ ಹೋಗ್ತೀನಿ. ನಾನು ಕುಳಿತಿರೋ ಜಾಗಕ್ಕೆ ಇನ್ನೊಬ್ಬರು ಬರ್ತಾರೆ, ಮತ್ತೆ ನಾನು ಅಲ್ಲಿಗೆ, ಇನ್ನೊಬ್ಬರು ಬರ್ತಾರೆ, ಇನ್ನೊಬ್ಬರು ಬರ್ತಾರೆ. ಅಂದರೆ ಈ ಜಾಗಗಳಲ್ಲಿ ನಾವು ಶಿಫ್ಟ್ ಮಾಡ್ತಾ ರೂಮೆಲ್ಲ ತಿರುಗುತ್ತಾ ಇದ್ದೀವಿ. ಅಂದರೆ ನನ್ನದು ಫಿಕ್ಸ್ಡ್ ಸ್ಪೇಸ್ ಯಾವುದು ಹೇಳಿ? ಇಸ್ ದೇರ್ ಎ ಫಿಕ್ಸ್ಡ್ ಸ್ಪೇಸ್ ವಿಚ್ ಐ ಪರ್ಮನೆಂಟ್ಲಿ ಆಕ್ಯುಪೈ ದಟ್ ದಿಸ್ ಇಸ್ ಮೈ ಸ್ಪೇಸ್? ಯಾಕಂದ್ರೆ ಎಲ್ಲ ಸ್ಪೇಸ್ಗಳಂದ್ರೆ ಏರಿಯಾಗಳು, ಎಲ್ಲ ಏರಿಯಾಗಳು ಎಲ್ಲರೂ ಶೇರ್ ಮಾಡ್ತಾರೆ ಫಾರ್ ಎ ವೈಲ್. ಸ್ವಲ್ಪ ಹೊತ್ತು ಈ ಆಕಾಶ, ಇಷ್ಟು ದೊಡ್ಡ ರೂಮ್ನಲ್ಲಿ 10 ಜನರು ಬಂದು ತಿರುಗುತ್ತಾ ಇದ್ದರೆ ಅದೇ ಆಕಾಶ ಎಲ್ಲರದೂ ಆಗುತ್ತದೆ. ಸ್ವಲ್ಪ ಹೊತ್ತು ನನ್ನದು, ಸ್ವಲ್ಪ ಹೊತ್ತು ನಿಮಗೆ, ಇನ್ನು ಸ್ವಲ್ಪ ಹೊತ್ತು ನಿಮ್ಮದೇ, ಇನ್ನು ಸ್ವಲ್ಪ ಹೊತ್ತು ನಿಮ್ಮದೇ. ಹೀಗೆ ಎಲ್ಲರೂ ತಿರುಗುತ್ತಾ ಇದ್ದರೆ ಒಟ್ಟು ಆಕಾಶ ನಮ್ಮದೇ ಫಾರ್ ಎ ವೈಲ್ ಅಲ್ಲ? ಸ್ವಲ್ಪ ಹೊತ್ತು ಎಲ್ಲರೂ ಆಕಾಶ ಎಲ್ಲರೂ ಹಂಚಿಕೊಳ್ತಾರೆ. ಓಲ್ ಆಕಾಶವನ್ನು ಎಲ್ಲರೂ ಸ್ವಲ್ಪ ಹೊತ್ತು ಹಂಚಿಕೊಳ್ತಾರೆ. ಮತ್ತೆ ಸ್ವಲ್ಪ ಹೊತ್ತಿಗೂ ನಿಮ್ಮದಾಗುತ್ತದೆ, ನಿಮ್ಮ ಆಕಾಶ ನನ್ನದಾಗ್ತದೆ, ನಮ್ಮ ಆಕಾಶ ನನ್ನದಾಗ್ತದೆ. ಹಾಗೆ ತಿರುಗುತ್ತಾ ಇದ್ದರೆ ಈಗ ನನ್ನದು ಫಿಕ್ಸ್ಡ್ ಆಕಾಶ, ಫಿಕ್ಸ್ಡ್ ಲೊಕೇಶನ್ ಯಾವುದು ಹೇಳಿ? ನಮ್ಮದು ಫಿಕ್ಸ್ಡ್ ಲೊಕೇಶನ್ ಹೇಳಕ್ಕಾಗಲ್ಲ. ಆಶ್ಚರ್ಯ ಅಲ್ಲವೇ? ಫಿಕ್ಸ್ಡ್ ಲೊಕೇಶನ್ ಯಾವುದು ಹೇಳಕ್ಕಾಗ್ತದೆ? ಅಂದರೆ ಆಲ್ ಸ್ಪೇಸ್ ಟೆಂಟೇಟಿವ್ಲಿ ವಿ ಶೇರ್. ಇಷ್ಟು ಸ್ವಲ್ಪ ಭಾಗವೇ ತಾತ್ಕಾಲಿಕವಾಗಿ ನನ್ನದಾಗ್ತದೆ, ಇನ್ನು ಸ್ವಲ್ಪ ಹೊತ್ತಿಗೆ ನಿಮ್ಮದಾಗ್ತದೆ, ಇನ್ನು ಸ್ವಲ್ಪ ಹೊತ್ತಿಗೆ ನಿಮ್ಮದೇ, ಇನ್ನು ಸ್ವಲ್ಪ ಹೊತ್ತಿಗೆ ನಿಮ್ಮದೇ, ಇನ್ನು ಸ್ವಲ್ಪ ಹೊತ್ತಿಗೆ ನಿಮ್ಮದೇ. ನನ್ನದು ಯಾವುದು? ತಾತ್ಕಾಲಿಕವಾಗಿ ಅದು ಇದು ಇಟ್ಕೊಳ್ತೀನಿ. ಹೀಗೆ ಶಿಫ್ಟ್ ಆಗ್ತಾ ನೋಡಿ ನಿನ್ನದು ಯಾವ ಲೊಕೇಶನ್ ಎಂದು ಯೋಚನೆ ಮಾಡಿ. ಹಾಗೆ ನೋಡಿದ್ದರೆ ಎಲ್ಲ ಸ್ಪೇಸ್ ನನ್ನದೇ, ನಾನು ಒಂದು ಸ್ಥಾನಕ್ಕೆ ಕಟ್ಟು ಬಿದ್ದಿರುವವನೇ ಅಲ್ಲ. ಇದು ಸ್ವಲ್ಪ ಯೋಚನೆ ಮಾಡಿದ್ದರೆ ನಿಮ್ಮ ಲೊಕೇಶನ್ ಬುದ್ಧಿ ಮೆಲ್ಟ್ ಆಗಿ ಬಿಡುತ್ತದೆ, ಜೀವಭಾವವೇ ಕರಗಿ ಹೋಗ್ತದೆ
ಅಲ್ಲವೇ? ಜೀವಭಾವದ ಅಭಿಮಾನವೇ ಕರಗಿ ಹೋಗ್ತದೆ. ಏಕೆಂದರೆ ನಿನ್ನ ಸ್ಪೇಸು ನನ್ನ ಸ್ಪೇಸ್ ಎಂದು ಹೇಳಕ್ಕೆ ಆಗಲ್ಲ. ಅದೇ ಟ್ರೈನ್ನಲ್ಲಿ ಸಾವಿರಾರು ಜನರು ಪ್ರಯಾಣ ಮಾಡಿದ್ದಾಗ ನಿನ್ನ ಕುರ್ಚಿ ಯಾವುದು, ನಿನ್ನ ಸೀಟ್ ಯಾವುದು, ನನ್ನ ಸೀಟ್ ಯಾವುದು? ಅದೇ ಸೀಟ್ ನಿನ್ನದು, ಅದೇ ಸೀಟ್ ನನ್ನದು. ನೀವು ನಾವು ಒಬ್ಬರೇ. ಅದು ನೋಡಿ, ಎಲ್ಲಾ ಪ್ರಾಣಿಗಳು ಒಂದೇ ಸೀಟು. ಎಷ್ಟು ಆಶ್ಚರ್ಯವಾಗಿದೆ ನೋಡಿ. ಹಾಗೆ ನೋಡಿದ್ದರೆ ನಿಜವಾಗಿ ಪಂಚಭೂತಗಳು ಅಷ್ಟೇ. ನೋಡು, ಆಕಾಶ ಆಯಿತು. ಈಗ ವಾಯುವು ನೋಡಿ. ವಾಯುವು ಅಂದರೆ ಇದು ನಾವು ಜೀವೇಶ್ವರ ಭೇದವನ್ನು ತೆಗೆದು ಒಟ್ಟುಗೊಳಿಸ್ತಾ ಇದ್ದೀವಿ. ಜೀವೇಶ್ವರ ಭೇದವನ್ನು ಬಿಡಿಸ್ತಾ ಇದ್ದೀವಿ. ಜೀವೇಶ್ವರ ಭೇದವು ತಾತ್ಕಾಲಿಕ, ಟೆಂಟೇಟಿವ್, ಒಂದಾನೊಂದು ಪರಿಮಿತ ದೃಷ್ಟಿ ಇಟ್ಟುಕೊಂಡುವಾಗ ಜೀವ ಈಶ್ವರ ವಿಂಗಡ, ಟೆಂಟೇಟಿವ್ ವಿಂಗಡ ಇಟ್ ಈಸ್. ಅದು ನಿಜವಾದ ವಿಂಗಡ ಅಲ್ಲ, ಪರ್ಮನೆಂಟ್ ಅಲ್ಲ, ನಿಶ್ಚಿತವಲ್ಲ, ಫಿಕ್ಸ್ಡ್ ಅಲ್ಲ. ನೋಡಿ, ಆಕಾಶ ಎಲ್ಲರದು ಒಂದೇ ಹೇಳಿದ್ದೀವಿ. ಇದು ಮತ್ತೊಂದು ಸಲ ಹೇಳಿದ ನಂತರ ಅರ್ಥವಾಗ್ತದೆ. ಇನ್ನೊಂದು ಉದಾಹರಣೆ ಹೇಳೋಣ. ವಾಯುವು ನೋಡೋಣ. ನಮ್ಮ ಇದು ಅಖಂಡಾನಂದ ಸ್ವಾಮೀಜಿ, ಬೃಂದಾವನ ಸ್ವಾಮೀಜಿ ಹೇಳುತ್ತಿದ್ದರೆ ಈ ಉದಾಹರಣೆ ಮತ್ತೆ ಮತ್ತೆ ಹೇಳುತ್ತಿದ್ದರು. ವಾಯುವು ನೋಡಿ, ಹೊರಗೆ ಇದ್ದರೆ ವಾಯುವು, ನಾನು ತಗೊಂಡರೆ ನನ್ನ ಉಸಿರು ಅಲ್ಲವೇ? ನೀವು ಆಧುನಿಕ ಸೈನ್ಸ್ ಬಿಡಿ, ಜನರಲ್ ವಾಯು, ಕಾಮನ್ ಮ್ಯಾನ್ ದೃಷ್ಟಿಯ ನೋಡಿ. ಹೊರಗೆ ಇದ್ದರೆ ವಾಯು ಹೇಳ್ತೀವಿ, ನಾನು ಉಸಿರು ತಗೊಂಡರೆ ಅದು ನನ್ನ ಉಸಿರು ಆಗ್ತದೆ, ನಾನು ಬಿಟ್ಟರೆ ಅದು ಹೊರಗೆ ಹೋದರೆ ವಾಯುವಾಗುತ್ತದೆ. ನನ್ನ ಶರೀರದ ಒಳಗೆ ಇದ್ದರೆ ನನ್ನ ಉಸಿರು ಹೇಳ್ತೀವಿ, ಅಲ್ಲಿದ್ದರೆ ವಾಯುವಾಗುತ್ತದೆ. ಅದೇ ವಾಯುವನ್ನು ನೀವು ತಗೊಳ್ತೀರಿ, ಅದು ನಿಮ್ಮ ಒಳಗೆ ಹೋದರೆ ಅದು ನಿಮ್ಮ ಉಸಿರು, ಹೊರಗೆ ಬಂದರೆ ಅದು ವಾಯುವು. ಮತ್ತೆ ಇನ್ನೊಬ್ಬರು ಹೋದರೆ ಉಸಿರು, ಮತ್ತೆ ಹೊರಗೆ ಇದ್ದರೆ ವಾಯುವು, ಅವನು ಹೋದರೆ ಉಸಿರು. ಮತ್ತೆ ಅಂದರೇನು? ಅದೇ ವಾಯುವು ನನ್ನಲ್ಲಿ, ನಿಮ್ಮಲ್ಲಿ ಎಲ್ಲರಲ್ಲಿ ತಿರುಗುತ್ತಾ ಇದೆ. ಈಗ ನೋಡಿ, ವಾಯುವು ಉಸಿರುಕ್ಕೆ ಏನು ವ್ಯತ್ಯಾಸ? ನನ್ನ ಒಳಗೆ ಇದ್ದರೆ ಉಸಿರು ಹೇಳ್ತೀವಿ, ಅಲ್ಲಿದ್ದರೆ ವಾಯು ಹೇಳ್ತೀರಿ. ಇರುವುದು ಅದೇ ವಾಯುವಲ್ಲವೇ? ಕಾಮನ್ ಮ್ಯಾನ್ ದೃಷ್ಟಿ. ಡೋಂಟ್ ಗೋ ಇನ್ ಟು ಟೆಕ್ನಿಕಲ್ ಸೈಂಟಿಫಿಕ್ ಡೀಟೇಲ್, ಜಸ್ಟ್ ಕಾಮನ್ ಮ್ಯಾನ್ ದೃಷ್ಟಿ. ಅಂದರೆ ಅದೇ ವಾಯುವು ನಿಮ್ಮಲ್ಲಿದೆ, ನಮ್ಮಲ್ಲಿದೆ. ಅದೇ ವಾಯುವು ನಮ್ಮ ಎಲ್ಲರಲ್ಲಿ ತಿರುಗುತ್ತಾ ಇದೆ. ಆವಾಗ ಹೇಳಿ, ನಿಮ್ಮ ಉಸಿರು ನಮ್ಮ ಉಸಿರು ಬೇರೆ ಎಲ್ಲಿದೆ? ಎಲ್ಲರ ಉಸಿರು ಒಂದೇ ಆಯ್ತಲ್ಲ. ಅಲ್ಲಿದ್ದರೆ ನಿಮ್ಮ ಉಸಿರು ಹೇಳಿದ್ರಿ, ಹೊರಗಿದ್ದರೆ ವಾಯು ಹೇಳ್ತೀವಿ, ಇಲ್ಲಿದ್ದರೆ ನನ್ನ ಉಸಿರು. ನನ್ನ ಉಸಿರು ಎಂದು ಫಿಕ್ಸ್ಡ್ ಪರ್ಮನೆಂಟ್ ಇದೆಯಾ? ಈಗ ನನ್ನ ಉಸಿರು ಹೇಳಿದ್ದು ಎಷ್ಟು ಜನರಲ್ಲಿ ತಿರುಗಿ ಬಂತೋ, ದಿಸ್ ಪೋರ್ಷನ್ ಆಫ್ ವಾಯುವು ಈ ವಾಯುವಿನಲ್ಲಿ ಸೇರಿಕೊಂಡು ಎಷ್ಟು ಜನರಿಗೆ, ಮರ ಗಿಡಗಳು, ನಿಮ್ಮನ್ನು ನಮ್ಮನ್ನು, ಪ್ರಾಣಿಗಳು, ನಾಯಿ ಉಸಿರು ಅದೇ ನಾಯಿ ಉಸಿರು, ಅದೇ ಆನೆ ಉಸಿರು, ಅದೇ ಎಷ್ಟು ಪ್ರಾಣಿಗಳ ಉಸಿರು, ಎಲ್ಲ ಮನುಷ್ಯರ ಉಸಿರು ಆಯಿತು ಅಲ್ಲವೇ? ಇದೇ ಉಸಿರು ವಾಯುವಾಗಿ ಎಲ್ಲರ ಉಸಿರಾಗಿ ತಿರುಗಿ ಬಂತು. ಈಗ ಹೇಳಿ, ನಿನ್ನ ಉಸಿರು ಯಾವುದು? ಏನೋ ಗೊತ್ತಿಲ್ಲ, ನಿನ್ನದು ನನ್ನದು ಎಲ್ಲರದು ಒಂದೇ ಉಸಿರು ಹೇಳ್ತೀವಿ, ಅದು ಮಾತ್ರ ಗೊತ್ತು. ಅದೇ ವಾಯುವು ಅದೇ ಉಸಿರು. ಅದೇ ವಾಯುವು ಇಲ್ಲಿದ್ದರೆ ಉಸಿರು ಹೇಳ್ತೀವಿ, ಅಲ್ಲಿದ್ದರೆ ವಾಯು ಹೇಳ್ತೀವಿ. ಒಟ್ಟು ವಾಯುವಿನಲ್ಲಿ ಎಲ್ಲರ ಉಸಿರು. ಎ ಪಾರ್ಟ್ ವಿ ಶೇರ್ ಎ ಪಾರ್ಟ್ ಇನ್ ದ ಹೋಲ್ ವಾಯುವು. ಹೋಲ್ ವಾಯು ಇಸ್ ಒನ್. ಹೋಲ್ ವಾಯುವು ಇಸ್ ಈಶ್ವರ. ಅದು ನಮ್ಮ ಒಳಗಿರುವಾಗ ಉಸಿರು ಎಂದು ಹೇಳಿದರೆ ಜೀವ. ನೋಡಿ ಎಷ್ಟು ಚೆನ್ನಾಗಿದೆ. ನನ್ನ ಒಳಗಿರುವಾಗ ಜೀವ, ಒಟ್ಟಿರುವಾಗ ಎಲ್ಲರಲ್ಲಿ ತಿರುಗುತ್ತಾ ಇರುವಾಗ ವಾಯುವು. ಅದೇ ವಾಯು ದೇವತಾ, ಅದೇ ವಾಯುವು ನನ್ನಲ್ಲಿದ್ದರೆ ಉಸಿರು. ನನ್ನಲ್ಲಿ ಅಂದ್ರೆ ಈಚ್ ಪರ್ಸನ್ ನಲ್ಲಿ. ನಿಜವಾಗಿ ಈಚ್ ಪರ್ಸನ್ ಅಂದ್ರೆ ಬಿಡಿಯಾಗಿದೆಯಾ? ಅದೇ ವಾಯು ಇಲ್ಲಿದೆ ಅಷ್ಟೇ. ಆವಾಗ ಹೇಳಿ, ನಿಮ್ಮ ಉಸಿರು ನಮ್ಮ ಉಸಿರು ಎಲ್ಲಿ? ಎಲ್ಲರೂ ಸೇರಿಕೊಂಡು ಒಂದೇ ಉಸಿರು. ದೆನ್ ವೇರ್ ಆರ್ ಯು ಅಂಡ್ ಮೀ? ನಾನು ನೀನು ಇಲ್ಲ, ಎಲ್ಲ ಸೇರಿಕೊಂಡು ಒಂದೇ ವಾಯುವು. ದೇರ್ ಫಾರ್ ವಿ ಹ್ಯಾಸ್ ಎ ನಮ್ಮ ಉಸಿರು ಹೇಳಬೇಕೇ ಹೊರತು ನನ್ನ ಉಸಿರು ಎಂದು ಹೇಳಕ್ಕಾಗಲ್ಲ. ನಮ್ಮ ಎಲ್ಲರ ಉಸಿರು ಅಲ್ಲವೇ? ಆಕಾಶವನ್ನು ಹೇಳಿದ್ದೀವಲ್ಲ, ನಿನ್ನ ಆಕಾಶ ನನ್ನ ಆಕಾಶ ಇಲ್ಲ, ನಮ್ಮೆಲ್ಲರದು ಸೇರಿಕೊಂಡು ಆಕಾಶ ಎಂದು ಹೇಳಬೇಕಾಗ್ತದೆ. ನಮ್ಮೆಲ್ಲರದು ಅಂದ್ರೆ ಈಚ್ ಒನ್ ಇಸ್ ಶೇರಿಂಗ್ ಎ ಪಾರ್ಟ್. ಅಲ್ಟಿಮೇಟ್ಲಿ ನಿಮ್ಮದು ಫಿಕ್ಸ್ ಎಂಬುದು ಇಲ್ಲವೇ ಇಲ್ಲ. ಈಚ್ ಒನ್ ಶೇರ್ಸ್ ಈಚ್ ಒನ್. ದೆನ್ ವೇರ್ ಆರ್ ಯು ಸಪರೇಟ್ಲಿ? ಡೂ ಯು ಎಕ್ಸಿಸ್ಟ್ ಎಸ್ ಎ ಸಪರೇಟ್ ಪರ್ಸನ್? ಯು ಕೆನಾಟ್ ಸೇ. ಈಗ ಹೀಟ್ ನೋಡಿ, ಪಂಚಭೂತಗಳನ್ನು ಒಂದೊಂದು ನೋಡೋಣ. ಮೊದಲು ಆಕಾಶ ಹೇಳಿದ್ದೇವೆ, ವಾಯು ಹೇಳಿದ್ದೇವೆ. ಈಗ ಅಗ್ನಿ ನೋಡೋಣ. ಅಗ್ನಿ ಅಂದ್ರೆ ನಮ್ಮ ಶರೀರದಲ್ಲಿ ಹೀಟ್ ಇರುತ್ತದೆ ಅಲ್ಲವೇ? ಶರೀರದಲ್ಲಿ ಹೀಟ್ ಅಂದ್ರೆ ಒಂದು ಔಷ್ಣ್ಯ. ನನ್ನ ಶರೀರದ ಔಷ್ಣ್ಯ ಹುಟ್ಟುತ್ತದೆ ಎಲ್ಲಿ? ಆಹಾರದಿಂದ ಉಷ್ಣ ಹುಟ್ಟುತ್ತದೆ. ಉಷ್ಣ ಎರಡು ಬಗೆ ನನಗೆ ಗೊತ್ತಿರುವವರೆಗೂ. ಒಂದು, ನಮ್ಮ ಆಹಾರದಿಂದ ಶರೀರದಲ್ಲಿ ಉಷ್ಣ ಹುಟ್ಟುತ್ತದೆ, ಅಥವಾ ಕೆಲವೊಮ್ಮೆ ಪ್ರಕೃತಿಯಲ್ಲಿರುವಂತ ವಾಯುವಿನಲ್ಲಿ, ಗಾಲಿನಲ್ಲಿರಿಂದ ಉಷ್ಣ ಶರೀರವು ಹೀರ್ಕೊಳ್ತಿರಬಹುದು. ಕಾಮನ್ ಮ್ಯಾನ್ ದೃಷ್ಟಿಯ ಹೇಳ್ತಾ ಇದ್ದೀನಿ. ಸೈಂಟಿಸ್ಟ್ಗಳು, ಡಾಕ್ಟರ್ಗಳು ಹೇಳಬೇಕು, ನಮಗೆ ಹೆಚ್ಚು ಗೊತ್ತಿಲ್ಲ. ಸೊ ವಾಯುವಿನಿಂದ, ಹೊರಗಿನಿಂದ ಸ್ವಲ್ಪ ಶರೀರವು
ಹೀರ್ಕೊಳ್ತದೆ. ಮತ್ತೆ ನನ್ನ ಶರೀರದಿಂದ ಈ ಹೀಟು ಬಿಡುತ್ತದೆ. ಏಕೆ? ಉಸಿರಿನಿಂದ, ಮಿಕ್ಕ ಬೆವರಿನಿಂದ ನನ್ನ ಹೀಟು, ಅಂದರೆ ನನ್ನ ಹೀಟು ಶರೀರಕ್ಕೆ ಬರುತ್ತದೆ, ಶರೀರದಿಂದ ಬಿಡುತ್ತದೆ. ಮತ್ತೆ ಬಿಟ್ಟರೆ ಏನಾಗುತ್ತದೆ? ಮತ್ತೆ ಪಂಚಭೂತಗಳಲ್ಲಿ ಸೇರ್ಕೊಳ್ತದೆ. ಅದೇ ಹೀಟು ನಿಮ್ಮ ಶರೀರ ಹೀರ್ಕೊಳ್ತದೆ, ಮತ್ತೆ ಮತ್ತೆ ನಿಮ್ಮ ಶರೀರ ಬಿಡುತ್ತದೆ, ಇನ್ನೊಬ್ಬರ ಶರೀರ ಹೀರ್ಕೊಳ್ತದೆ, ಅದು ಬಿಡುತ್ತದೆ. ಅಂದ್ರೇನು? ಅದೇ ಔಷ್ಣ್ಯ ನಿಮ್ಮಲ್ಲಿ, ನಮ್ಮಲ್ಲಿ, ಎಲ್ಲರಲ್ಲಿ ತಿರುಗುತ್ತಾ ಇದೆ. ಒಂದೇ ಔಷ್ಣ್ಯ ಅಲ್ಲವೇ? ಒಂದೇ ಹೀಟ್ ಈಸ್ ರನ್ನಿಂಗ್ ಥ್ರೂ ಆಲ್ ಪೀಪಲ್, ಆಲ್ ಪ್ರಾಣಿ, ಆಲ್ ಪದಾರ್ಥ. ಎಲ್ಲ ಪದಾರ್ಥಗಳು, ಎಲ್ಲ ಪ್ರಾಣಿಯರು, ಎಲ್ಲ ಜೀವರಲ್ಲಿ ಅದೇ ಹೀಟ್ ತಿರುಗುತ್ತಾ ಇದೆ. ಅದೇ ಅಗ್ನಿ ನಮ್ಮಲ್ಲಿ, ನಿಮ್ಮಲ್ಲಿ, ಎಲ್ಲರಲ್ಲಿ ತಿರುಗುತ್ತಾ ಇದೆ. ಹಾಗೆ ನೋಡಿದ್ದರೆ ನನ್ನ ಅಗ್ನಿ ನಿಮ್ಮ ಅಗ್ನಿ ಎಂದು ಹೇಳಕ್ಕಾಗಲ್ಲ. ಎಲ್ಲರ ಅಗ್ನಿ ಒಂದೇ, ಎಲ್ಲರ ವಾಯುವು ಉಸಿರು ಒಂದೇ, ಎಲ್ಲರ ಆಕಾಶ ಒಂದೇ. ಈಗ ಎಲ್ಲರ ಜಲತತ್ವ. ನಾನು ಸ್ವಲ್ಪ ಬೆವರಿನಿಂದ, ಸ್ವಲ್ಪ ಉಸಿರಿನಿಂದಲೂ ಆವಿಯಾಗಿ ಹೋಗುತ್ತದೆ ನೀರು ಅಲ್ಲವೇ? ಸ್ವಲ್ಪ ಇನ್ನು ಮೂತ್ರ ವಿಸರ್ಜನಾದಿ ಮುಂತಾದಿಗಳಿಂದ ಹೋಗುತ್ತದೆ. ಈ ಹೋಗಿದ್ದೆಲ್ಲ ಪ್ರಕೃತಿಯಲ್ಲಿ ಸೇರ್ಕೊಳ್ತದೆ ಅಲ್ಲವೇ? ಪ್ರಕೃತಿಯಲ್ಲಿ ಸೇರಿಕೊಂಡು ಲಾಟ್ ಆಫ್ ಪ್ರಾಸೆಸಿಂಗ್ ಆಗುತ್ತದೆ, ಅದು ಮಣ್ಣಾಗಿ ಬಿಡುತ್ತದೆ, ಮತ್ತೆ ಮರಗಿಡಗಳಾಗುತ್ತವೆ, ಮತ್ತೆ ಅದರ ಮೂಲಕ ಇನ್ನೊಬ್ಬರಿಗೆ ಸೇರ್ತದೆ. ಅಂದ್ರೆ ಏನು? ಪ್ರಕೃತಿಯಲ್ಲಿರುವ ನೀರು ಅದೇ, ಮತ್ತೆ ನದಿಗಳು ಅದೇನು, ಮತ್ತೆ ಇದನ್ನೇ ಸೇರ್ಕೊಳ್ತದೆ, ಸಮುದ್ರ ಸೇರ್ಕೊಳ್ತದೆ, ಮತ್ತೆ ಆವಿ ಆಗುತ್ತದೆ, ಆವಿಯಾಗಿ ಮತ್ತೆ ಮಳೆಯಾಗುತ್ತದೆ, ಮತ್ತೆ ನಾವು ಕುಡಿಯುತ್ತೀವಿ. ಅಥವಾ ಮರಗಿಡಗಳು, ನಾವಂದ್ರೆ ಒಬ್ಬರೇ ನೋಡಿ, ಎಲ್ಲಾ ಪ್ರಾಣಿಗಳು, ಮರಗಿಡಗಳು, ಪ್ರಾಣಿಗಳು, ಎಲ್ಲರೂ ಮರ ಗಿಡಗಳು ಪ್ರಾಣಿಗಳೆಲ್ಲ ನೀರು ಹೀರ್ಕೊಳ್ತಾರೆ, ಮತ್ತೆ ಅವೆಲ್ಲ ಪ್ರಕೃತಿಯಲ್ಲಿ ಬಿಡುತ್ತಾರೆ, ಮತ್ತೆ ಪ್ರಕೃತಿಯಲ್ಲಿ ಮತ್ತೆ ಇನ್ನೊಬ್ಬರಿಗೆ ಸೇರ್ತದೆ. ಅಂದ್ರೆ ಅರ್ಥವೇನು? ಪ್ರಕೃತಿಯಿಂದ ನಮಗೆ, ನಮ್ಮಿಂದ ಪ್ರಕೃತಿ ಅಂದ್ರೆ ಯಾರು? ನಾನು ಬಿಟ್ಟು ನೀವೆಲ್ಲರೂ, ನನಗೆ, ನನ್ನ ದೃಷ್ಟಿಗೆ ನೀವೆಲ್ಲರೂ ಪ್ರಕೃತಿಯಲ್ಲಿ ಭಾಗ, ನಿಮ್ಮ ದೃಷ್ಟಿಗೆ ನಾವೆಲ್ಲರೂ ಪ್ರಕೃತಿಯಲ್ಲಿ ಭಾಗ. ಪ್ರಕೃತಿ ಅಂದ್ರೆ ಯಾರು? ಒಬ್ಬನಿಗೆ ಮಿಕ್ಕ ಎಲ್ಲರೂ ಪ್ರಕೃತಿ ಅಲ್ಲವೇ? ನಾನು ಬಿಟ್ಟು ಮಿಕ್ಕ ಎಲ್ಲರೂ, ನೀವೆಲ್ಲರೂ ನನಗೆ ಪ್ರಕೃತಿ ಆಗ್ತೀರಿ. ನಿನ್ನ ಒಬ್ಬನಿಗೆ ನಾವೆಲ್ಲರೂ ಪ್ರಕೃತಿ, ನಿಮಗೆ ಪ್ರಕೃತಿ ಆಗ್ತೀವಿ. ಯಾರು ಯಾರಿಗೂ ಪ್ರಕೃತಿ? ನಾವೇ ನೀವು, ನಾವು ನೀವು ಇಬ್ಬರೂ ಪ್ರಕೃತಿ. ನಾನು ನಿಮಗೆ ಪ್ರಕೃತಿ, ನೀವು ನಮಗೆ ಪ್ರಕೃತಿ, ಅಷ್ಟೇ. ಅಂದರೆ ಅದೇ ನೀರು ಪ್ರಕೃತಿಯಲ್ಲಿ, ಪ್ರಾಣಿಗಳಲ್ಲಿ, ಶರೀರಗಳಲ್ಲಿ, ಮರಗಿಡಗಳಲ್ಲಿ, ಪ್ರಾಣಿಗಳಲ್ಲಿ, ಎಲ್ಲರಲ್ಲಿ ತಿರುಗುತ್ತಾ ಇದೆ. ಅದರಿಂದ ನಿಮ್ಮದೇ ಎಂದು ಫಿಕ್ಸ್ಡ್ ಆಗಿ ವಾಟರ್ ಇದೆಯಾ? ಇಲ್ಲ. ಎಲ್ಲರ ವಾಟರು ನಿಮ್ಮದು, ನಮ್ಮದು. ಮೋಡಗಳಲ್ಲಿರುವ ಮಳೆ, ಮಳೆಯಲ್ಲಿರುವ ಮಳೆ, ಸಮುದ್ರದಲ್ಲಿರುವ ಮಳೆ, ನದಿಯಲ್ಲಿರುವ ಮಳೆ, ನಮ್ಮ ಶರೀರದಲ್ಲಿರುವ ನೀರು, ಎಲ್ಲರಲ್ಲಿರುವ ನೀರು ಒಂದೇ. ಅಲ್ಲೆಲ್ಲೆಲ್ಲಿ ತಿರುಗುತ್ತಾ ಇದೆ. ಒಟ್ಟು ನೀರು ನೋಡಿದ್ದರೆ ನಿಮ್ಮ ನೀರು ನಮ್ಮ ನೀರು ಎಂದು ಸ್ಪೆಷಲ್ ಆಗಿದೆಯಾ? ಫಿಕ್ಸ್ ಏನಿಲ್ಲ. ಅದರಿಂದ ನೀರಿನ ದೃಷ್ಟ್ಯಾ ಎಲ್ಲರ ನೀರು ಒಂದೇ. ಅಂದರೆ ಅದೇ ನೀರನ್ನು ಸ್ವಲ್ಪ ಹೊತ್ತು, ಒಂದು ಏನದು ಟ್ರೈನ್ನಲ್ಲಿ ಸೀಟ್ ಹಾಗೆ, ಅದೇ ಸೀಟು ಸ್ವಲ್ಪ ಹೊತ್ತು ನಿಮ್ಮದಾಗುತ್ತದೆ, ಸ್ವಲ್ಪ ಹೊತ್ತು ನಾನಾಗಿಟ್ಕೊಳ್ತೇನೆ, ಸ್ವಲ್ಪ ಹೊತ್ತಕ್ಕೆ ಇನ್ನೊಬ್ಬರದಾಗ್ತದೆ, ಸ್ವಲ್ಪ ಹೊತ್ತಕ್ಕೆ ಇನ್ನೊಬ್ಬರದಾಗ್ತದೆ. 1000 ಜನರದು, ಲಕ್ಷಾಂತರ ಜನರದು ಒಂದು ಟ್ರೈನ್ ಬೋಗಿ ತಯಾರಾಗಿ ಅದು ನಾಶವಾಗುವ ಹೊತ್ತಿಗೆ 20-30 ವರ್ಷನೋ 50 ವರ್ಷನೋ, ಕೆಲವೊಮ್ಮೆ 100 ವರ್ಷ ಇರುತ್ತದೆ. ಒಂದು ಟ್ರೈನ್ ಬೋಗಿ ತಯಾರಾಗಿದ್ದರೆ 100 ವರ್ಷ ಇರುತ್ತದೆ ಇಟ್ಕೊಳ್ಳೋಣ. 100 ವರ್ಷ ನಂತರ ಅದು ಹಾಳಾಗ್ತದೆ, ಇನ್ನೊಂದು ಹೊಸ ಬೋಗಿ ತಯಾರು ಮಾಡಬೇಕು. 100 ವರ್ಷದಲ್ಲಿ ಪ್ರತಿ ದಿವಸ ಆಲ್ಮೋಸ್ಟ್ 365 ಡೇಸ್ನಲ್ಲಿ 360 ಡೇಸ್ ತಿರುಗುತ್ತದೆ. 360 ಡೇಸ್ನಲ್ಲಿ ಆ ಸೀಟನ್ನು ಆಕ್ಯುಪೈ ಮಾಡ್ತಾರೆ. ಅಂದರೆ 100 ವರ್ಷದಲ್ಲಿ ಆ ಸೀಟು ಎಷ್ಟು ಜನರದಾಯಿತು ಹೇಳಿ? ಆದರೆ ನನ್ನ ಸೀಟು ಯಾವುದು? ಅಯ್ಯೋ ರಾಮ, ನಿಮ್ಮದು ಯಾವುದು ಸೀಟು ಅದೇ ನನ್ನ ಸೀಟು, ನನ್ನದು ಯಾವುದು ಸೀಟು ಅದೇ ನಿಮ್ಮ ಸೀಟು. ಅಂದರೆ ನಿಮ್ಮ, ನಮ್ಮ ಎಲ್ಲರ ಸೀಟು ಒಂದೇ. ಎಲ್ಲರ ಸೀಟು ಒಂದೇ ಅಂದರೆ ಮತ್ತೆ ನಾನೆಂಬುದು ಬಿಡಿಯಾದ ವ್ಯಕ್ತಿ ಎಲ್ಲಿದ್ದೀನಿ? ನಾನು ಬಿಡಿಯಾದ ಜೀವನಾಗಿದ್ದೀನ? ಬಿಡಿಯಾಗಿ ನಾನು ಬಿಡಿಯಾಗಿ ಮನುಷ್ಯನೇ ಇಲ್ಲ, ನಾನು ಬಿಡಿಯಾದ ಜೀವನೇ ಇಲ್ಲ. ಏಕೆ? ಎಲ್ಲರದು ಕಲೆಕ್ಟಿವ್ ಆಗೇ ಇದೆ. ಹಾಗೆಯೇ ಎಲ್ಲರೂ ವಾಯುವನ್ನು, ಎಲ್ಲರೂ ಸ್ವಲ್ಪ ಸ್ವಲ್ಪ ಹೊತ್ತು ನಿಮ್ಮ ವಾಯು, ಸ್ವಲ್ಪ ಹೊತ್ತು ನನ್ನ ಉಸಿರು, ಸ್ವಲ್ಪ ಹೊತ್ತು ನಿನ್ನ ಉಸಿರು, ಅದೇ ಉಸಿರು ಎಲ್ಲರದಾಗ್ತಾ ಇದೆ. ಆ ಎಲ್ಲರ ವಾಯುವಾಗಿಟ್ಕೊಂಡರೆ ಈಶ್ವರ. ಸ್ವಲ್ಪ ಸ್ವಲ್ಪ ಹೊತ್ತು ನಿನ್ನದಾಗಿಟ್ಕೊಂಡರೆ ಸಮಥಿಂಗ್ ಲೈಕ್ ಐ ಆಮ್ ಪಾಸಿಂಗ್ ಆನ್. ಅದನ್ನು ನಾನು ಸ್ವಲ್ಪ ಹೊತ್ತು ನಿಮಗೆ ಪಾಸ್ ಆನ್, ನಿಮ್ಮ ಕೈಯಲ್ಲಿರುತ್ತದೆ. ಸ್ವಲ್ಪ ಹೊತ್ತು ಇನ್ನೊಬ್ಬರಿಗೆ ಕೊಡ್ತೀರಿ, ಸ್ವಲ್ಪ ಹೊತ್ತು ಇನ್ನೊಬ್ಬರಿಗೆ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಸ್ವಲ್ಪ ಹೊತ್ತು ಹಿಡ್ಕೊಳ್ತಾನೆ. ಆದರೆ ಅದು ಒಟ್ಟು ವಾಯುವು ನೋಡಿದ್ದರೆ ಎಲ್ಲದು ಒಂದೇ. ಆ ಒಟ್ಟು ವಾಯುವು ಈಶ್ವರ. ಈಚ್ ಒನ್ ಸ್ವಲ್ಪ ಸ್ವಲ್ಪ ಇದ್ದರೆ ನಾವಂದ್ರೆ ಆಯಾ ಜೀವರು. ಇದು ಆಕಾಶವೂ ಅಷ್ಟೇ, ವಾಯುವೂ ಅಷ್ಟೇ, ಎಲ್ಲರದೂ ಅದೇ ವಾಯುವು, ಎಲ್ಲರದೂ ನೀರು ಅದೇ, ಎಲ್ಲರದೂ ಅಗ್ನಿ ಅದೇ, ಎಲ್ಲರದೂ ಪೃಥ್ವಿ ಅದೇ. ನೋಡಿ, ನಾವು ಆಹಾರ ತಿಂತೀವಿ, ಆಹಾರದಿಂದಲೇ ನಮ್ಮ ಶರೀರ ತಯಾರಾಗುತ್ತದೆ. ನಮ್ಮ ಶರೀರ ನೋಡಿ, ರಕ್ತ ಮಾಂಸ ಮೂಲೆಗಳು ಪರ್ಮನೆಂಟ್ ಏನಿರಲ್ಲ. ಡಾಕ್ಟರ್ಗಳನ್ನು ಕೇಳಿ ಇದು ಬದಲಾಯಿಸ್ತಾ ಇರುತ್ತದೆ.
ಕೆಲವರು ಹೇಳ್ತಾರೆ 7 ವರ್ಷಗಳ ಆಯುರ್ವೇದ ಹೇಳುತ್ತದೆ 7 ಇಯರ್ಸ್ನಲ್ಲಿ ಶರೀರದ ಅವಯವಗಳೆಲ್ಲ ಬದಲಾಯಿಸ್ತವೆ. 7 ವರ್ಷ ಹಿಂದೆ ಯಾವ ಶರೀರ ಇತ್ತೋ 7 ವರ್ಷ ನಂತರ ಅದೇ ಶರೀರವಿಲ್ಲ. ಹಿಂದಿನ ಶರೀರವೆಲ್ಲ ಮತ್ತೆ ಪಂಚಭೂತಗಳಿಗೆ ಸೇರ್ಕೊಂಡಿತ್ತು, ಮಣ್ಣಿನಲ್ಲಿ ಸೇರ್ಕೊಂಡಿತ್ತು, ಹೋಯ್ತು. ಪ್ರತಿ 7 ವರ್ಷಕ್ಕೆ ಪೂರ್ತಿ ಶರೀರ ಬದಲಾಯಿಸ್ತದಂತೆ. ಅಂದರೆ ಮಣ್ಣಿನಿಂದ, ನೀರಿನಿಂದ, ಆ ಮಣ್ಣಿನ ಭಾಗವೇ ಫಿಲ್ಟರ್ಡ್ ಮಣ್ಣು ಅಷ್ಟೇ ಹೇಳಬೇಕು. ಯಾರು ಫಿಲ್ಟರ್ ಮಾಡ್ತಾರೆ? ನಮ್ಮ ಮರ ಗಿಡಗಳಿವೆ ನೋಡಿ. ನಮಗೆ ಫಿಲ್ಟರ್ ಮಾಡ್ಕೊಳ್ಳಕ್ಕಾಗಲ್ಲ, ನಮ್ಮ ಮರ ಗಿಡಗಳು ನಮ್ಮ ಪರವಾಗಿ ಫಿಲ್ಟರ್ ಮಾಡ್ತವೆ. ಮಣ್ಣಿರುತ್ತದೆ ನೋಡಿ, ಆ ಮಣ್ಣಿನಿಂದ ಚೆನ್ನಾಗಿ ಫಿಲ್ಟರ್ ಮಾಡ್ತವೆ. ರಿಫೈನ್ಡ್ ಮಣ್ಣು ಅಂದ್ರೆ ರಿಫೈನ್ಡ್ ಮಣ್ಣು. ರಿಫೈನ್ಡ್ ಮಣ್ಣು ಆ ಮರ ಗಿಡಗಳು ಅದಕ್ಕೆ ಬಣ್ಣ ಹಾಕ್ತವೆ. ಬಣ್ಣ ಹಾಕಿ ಮಾರ್ಕೆಟ್ಗೆ ತಂದರೆ ಅಬ್ಬಾ ಎಷ್ಟು ಊಟ ಅಂತ ತಗೊಂಡು ಬಂದು, ಅದು ಏನಿಲ್ಲ, ರಿಫೈನ್ಡ್ ಮಣ್ಣೆ. ರಿಫೈನ್ಡ್ ಮಣ್ಣು ಒಳ್ಳೆಯ ಚೆನ್ನಾಗಿ ಕಲರ್ಫುಲ್ ಮಾಡಿ ಬಿಟ್ರೆ ಯಾರು ಮಾಡ್ತಾ ಇದ್ದಾರೆ? ಮರ ಗಿಡಗಳೆಲ್ಲ ಮಾಡ್ತಾ ಇದೆ. ಮರ ಗಿಡಗಳು ಮಣ್ಣನ್ನು ಹೀರಿಕೊಂಡು ರಿಫೈನ್ ಮಾಡಿ ಕೊಟ್ಟರೆ ನಾವು ತಿಂತೀವಿ. ಮತ್ತೆ ನಮ್ಮ ಶರೀರದಿಂದ ಶರೀರ ಸತ್ತು ಹೋದಾಗ ಬದುಕಿರುವಾಗಲೂ ಎಷ್ಟೋ ಭಾಗ ಮತ್ತೆ ಮಣ್ಣಿಗೆ ಸೇರ್ಕೊಳ್ತದೆ. ಅಂದ್ರೆ ಏನು? ನಾವು ಮಣ್ಣಿಗೆ ಸೇರ್ಕೊಳ್ತೀವಿ, ಮಣ್ಣಿನಿಂದ ನಾವು ಹುಡ್ತೀವಿ, ಮತ್ತೆ ಮಣ್ಣು ಅಂದ್ರೆ ಅರ್ಥವೇನು? ನಾವು ಮಣ್ಣು ಎಲ್ಲರೂ ಒಂದೇ. ಅದೇ ಮಣ್ಣು ನಿಮ್ಮಲ್ಲಿ, ನಮ್ಮಲ್ಲಿ, ಪ್ರಪಂಚ ಎಲ್ಲ ತಿರುಗುತ್ತಾ ಇದೆ, ಅದೇ ಮಣ್ಣು. ಅಂದರೆ ಅದೇ ಮಣ್ಣು ಸ್ವಲ್ಪ ಹೊತ್ತು ನಿಮ್ಮ ದೇಹ ಹೇಳ್ತೀವಿ, ಸ್ವಲ್ಪ ಹೊತ್ತು ನನ್ನ ದೇಹ ಹೇಳ್ತೀವಿ. ನಿಜವಾಗಿ ನಿನ್ನ ದೇಹ ನನ್ನ ದೇಹ ಹೇಳಬಾರದು, ನಮ್ಮ ಎಲ್ಲರ ದೇಹ ಎಂದು ಹೇಳಬೇಕು. ಏಕೆ? ನಮ್ಮ ಎಲ್ಲರ ದೇಹ ಅದೇ ಮಣ್ಣು. ಒಟ್ಟು ಮಣ್ಣಾಗಿ ನೋಡಿದ್ದರೆ ನಮ್ಮ ಅಂದರೆ ಮರಗಿಡಗಳ, ಪ್ರಾಣಿಗಳ ಅಲ್ಲವೇ? ಸಿಂಹದ, ನಾಯಿ, ಹಸು, ಕುದುರೆ, ಪಕ್ಷಿಗಳು, ಸಣ್ಣ ಹುಳಗಳು, ನಿಮ್ಮದು, ಮನುಷ್ಯರು, ನಾವು ಎಲ್ಲರ ದೇಹ ಒಂದೇ ಮಣ್ಣು. ನಿಮ್ಮಲ್ಲಿ, ನಮ್ಮಲ್ಲಿ, ಎಲ್ಲರಲ್ಲಿ ತಿರುಗುತ್ತಾ ಇದೆ ಅಲ್ಲವೇ? ಆವಾಗ ಹೇಳಿ, ಮಣ್ಣಿನ ಭಾಗ ಯಾವ ಭಾಗ ನೀನು? ಯಾವ ಭಾಗ? ಈ ದೇಹ ನಾನು ಹೇಳ್ತಾರೆ. ಹೌದಪ್ಪ, ಈ ದೇಹ ಯಾವುದು? ನೀವು ಪರ್ಮನೆಂಟ್ ಇಟ್ಕೊಂಡಿದ್ದೀಯಾ? ಈ ದೇಹದ ಎಷ್ಟು ಭಾಗ ಹೋಗ್ತದೆ, ಹೊಸದು ಬರುತ್ತಾ ಇದೆ. ಅಂದ್ರೆ ಏನು? ದೇಹ ಎನ್ನುವುದು ಒಂದು ಕಂಟಿನ್ಯೂಸ್ ಪ್ರವಾಹ, ಮಣ್ಣಿನ ಪ್ರವಾಹ. ಮಣ್ಣು ನಿರಂತರವಾಗಿ ಪ್ರವಾಹವಾಗ್ತಾ ಇದೆ, ನೀರು ಪ್ರವಾಹವಾಗ್ತಾ ಇದೆ. ನದಿ ತಿರುಗುತ್ತಾ ಇರುವಾಗ, ನದಿ ತಿರುಗುತ್ತಾ ಇದ್ದರೆ ನದಿ ದಾರಿಯಲ್ಲಿ ಎಷ್ಟೆಷ್ಟು ಊರುಗಳು ಬರುತ್ತದೋ ಅದೇ ನದಿ ಎಲ್ಲ ಊರಿನದು ಆಗುತ್ತದೆ ಅಲ್ಲವೇ? ನಾನು ಆಶ್ಚರ್ಯ ಪಟ್ಕೊಂಡೆ, ನಾನು ಸಣ್ಣದಾಗಿರುವಾಗ ಅದೇ ನದಿ ಎಲ್ಲ ಊರಿಗೂ ಬರುತ್ತದಲ್ಲ. ಹೌದು, ಅದೇ ನೀರು ಅಲ್ಲಿರುವಾಗ ಆ ಊರಿನ ನದಿ, ಆ ವ್ಯಕ್ತಿ ನಮ್ಮದು ಅಂದಿಟ್ಕೊಳ್ತಾರೆ. ಈ ಊರಿಗೆ ಬಂದಾಗ ಇದು ನಮ್ಮ ನೀರು, ಆ ಊರಿಗೆ ಬಂದಾಗ ನಮ್ಮ ನೀರು, ಆ ಊರಿಗೆ ಬಂದಾಗ ನಮ್ಮ ನೀರು, ಆ ಊರಿಗೆ ಬಂದ ಎಲ್ಲರೂ ಅದೇ ನದಿಯನ್ನು ಸ್ವಲ್ಪ ಹೊತ್ತು ನನ್ನದೊಂದು ಇಟ್ಕೊಳ್ತಾನೆ, ಬಿಡ್ತಾನೆ. ಏನು? ರೈಲ್ವೆ ಸೀಟ್ ಹಾಗೆ, ರೈಲ್ ಪೆಟ್ಟಿಗೆಯಲ್ಲಿರುವ ಸೀಟ್ ಹಾಗೆ ಅದೇ ನೀರನ್ನು ನಮ್ಮ ನದಿ, ನಮ್ಮ ಊರಿನ ನದಿ ಅನ್ಕೊಳ್ತಾನೆ. ಸ್ವಲ್ಪ ಹೊತ್ತಿಗೆ ನಿಮ್ಮ ಊರಾಗುತ್ತದೆ, ಸ್ವಲ್ಪ ಹೊತ್ತಿಗೆ ನಿಮ್ಮ ಊರು, ಸ್ವಲ್ಪ ಹೊತ್ತಿಗೆ ನಿಮ್ಮ ಊರು, ಮತ್ತೆ ತಿರುಗುವಾಗ ಮತ್ತೆ ನಮ್ಮ ಊರಿನ ನದಿ ಆಗುತ್ತದೆ. ಅದೇ ಪಂಚಭೂತಗಳು ನಿಮ್ಮಲ್ಲಿ, ನಮ್ಮಲ್ಲಿ, ಎಲ್ಲರಲ್ಲಿ ತಿರುಗುತ್ತಾ ಇವೆ. ದೇರ್ ಇಸ್ ಎ ಕಂಟಿನ್ಯೂಸ್ ಪಂಚಭೂತಗಳ ಪ್ರವಾಹ ಇದೆ. ಪ್ರವಾಹಗಳಲ್ಲಿ, ಪಂಚಭೂತಗಳ ಪ್ರವಾಹದಲ್ಲಿ, ಅದೇ ಪ್ರವಾಹದಲ್ಲಿ ಸ್ವಲ್ಪ ಹೊತ್ತು ನನ್ನದು ಇಟ್ಕೊಳ್ತೀನಿ, ಮತ್ತೆ ಸ್ವಲ್ಪ ಹೊತ್ತು ನಿಮ್ಮದು, ಇನ್ನು ಸ್ವಲ್ಪ ಹೊತ್ತು ನಿಮ್ಮದು, ಇನ್ನು ಸ್ವಲ್ಪ ಹೊತ್ತು ನಿಮ್ಮದು. ಹಾಗೆ ನೋಡಿದ್ದರೆ ಎಲ್ಲರದು ಅಲ್ಲವೇ? ಪ್ರತಿಯೊಂದು ಎಲ್ಲರದಾಯಿತು. ಈಗ ನೀವೆಲ್ಲಿ ಹೇಳಿ? ನೀನು, ನಾನೆಂದು ಇಟ್ಕೊಂಡು ಹೇಳ್ತೀವಲ್ಲ, ನಾನು ಎಂದು ಅಭಿಮಾನ ಮಾಡಿ, ಈ ಅಭಿಮಾನಕ್ಕೋಸ್ಕರ ಎಷ್ಟು ಜಗಳಗಳು ಮಾಡುವುದು, ಏನೇನು ಮಾಡುವುದು. ಅಯ್ಯೋ, ಮನುಷ್ಯರನ್ನು ಸಾಯಿಸ್ತಾರೆ, ಮೋಸ ಮಾಡ್ತಾರೆ, ಕಷ್ಟಪಡ್ತಾರೆ, ಏನೇನೋ ಮೋಸ ಮಾಡ್ತಾರೆ, ಸಿಗದಿದ್ದರೆ ಅಳುತ್ತಾರೆ. ಈ ಕೊನೆಗೆ ಏನಾಗುತ್ತದೆ ಅಂದರೆ, ಇದಕ್ಕೋಸ್ಕರ ತಪ್ಪುಗಳು ಮಾಡಿ, ಅನ್ಯಾಯಗಳು ಮಾಡಿ ಜೈಲುಗೂ ಹೋಗ್ತಾರೆ, ದುಃಖಗಳನ್ನು, ಭಯಂಕರ ದುಃಖಗಳನ್ನು ಅನುಭವಿಸ್ತಾರೆ. ಆ ನಾನು ಎಲ್ಲಿದೆ? ತೋರಿಸು, ನೀವೆಲ್ಲಿದ್ದಿ? ಇದು ಎಂದು ಹೇಳಿದರೆ ಅದು ಇನ್ನೊಬ್ಬರದು ಆಗ್ತಾ ಇದೆ. ಈ ಸೀಟು ನನ್ನದು ಎಂದು ರೈಲ್ವೆಯಲ್ಲಿ ಹೇಳಿದರೆ, ನಿನ್ನ ಸೀಟು ಯಾವುದು ಹೇಳಪ್ಪ ಅಂದ್ರೆ ಇದು, ಅದು ಇನ್ನೊಬ್ಬರು ಹೇಳ್ತಾರೆ. ಈ ಜಾಗ ನನ್ನದು ನೋಡಿ, ಆಕಾಶದಲ್ಲಿ ಇದ್ದೇವೆ, ಆ ಜಾಗದಲ್ಲಿ ಸಾವಿರಾರು ಜನರು ಬಂದಿದ್ದರು ಹಿಂದೆ, ಇನ್ನು ಮುಂದೆನೂ ಸಾವಿರಾರು ಜನರು ಬರ್ತಾರೆ. ನಿನ್ನ ಜಾಗ ಹೇಳು, ನಿನ್ನ ಉಸಿರು ಹೇಳು ಯಾವುದು? ಅದೇ ಉಸಿರು ಸಾವಿರಾರು ಜನರಿಗೆ ಹೋಗಿ ಬಂತು, ಇನ್ನೂ 1000 ಕೋಟಿ ಜನರಿಗೆ ಹೋಗ್ತದೆ. ನಿನ್ನ ಉಸಿರು ಯಾವುದು? ನಿನ್ನ ನೀರು ಯಾವುದು? ನಿನ್ನ ಅಗ್ನಿ ಯಾವುದು? ನಿನ್ನ ಪೃಥ್ವಿ ಯಾವುದು? ಪೃಥ್ವಿ ಅಂಶ. ಪಂಚಭೂತಗಳು ಒಟ್ಟು ಹೇಳು, ನಿಮ್ಮದು ಯಾವುದು? ಅಂದರೆ ಅದೇ ಪಂಚಭೂತಗಳು ಸ್ವಲ್ಪ ಹೊತ್ತು ನಿಮ್ಮದು ಎಂದು ಹೇಳ್ಕೊಡ್ತೀವಿ ಅಲ್ಲವೇ? ಸೂರ್ಯೋದಯವಾದರೆ, ಚಂದ್ರನು ಕಂಡು ಬಂದರೆ, ಉದಾಹರಣೆಗೆ ನೋಡಿ, ಅಥವಾ ಇವತ್ತೇನು ಸೋಮವಾರ, ಯಾವನೋ ವಾರ ನಮ್ಗೆ ಗೊತ್ತಿಲ್ಲ, ಇವತ್ತು ಬುಧವಾರನೋ ಗುರುವಾರನೋ ಎಲ್ಲಿ ಇಲ್ಲ, ಓಕೆ, ಯಾವುದೋ ಇವತ್ತು ವಾರ, ಸೋಮವಾರ ಅನ್ಕೊಳ್ಳೋಣ. ಇದು ಸೋಮವಾರ ಆಗಿದ್ದರೆ ಇದು ನಿನ್ನ ಸೋಮವಾರವ, ನನ್ನ ಸೋಮವಾರವ? ಅದೇನು ಸ್ವಾಮೀಜಿ, ಎಲ್ಲರ ಸೋಮವಾರ ಹಾಗೆ. ಹಗಲಾದರೆ ಇದು ನಿನ್ನ ಹಗಲ, ನನ್ನ ಹಗಲ, ಎಲ್ಲರಿಗೂ ಅದೇ ಹಗಲು, ಎಲ್ಲರಿಗೂ ಅದೇ ಪೃಥ್ವಿ, ಎಲ್ಲರಿಗೂ ಅದೇ ಹಗಲು, ಎಲ್ಲರಿಗೂ ಅದೇ ರಾತ್ರಿ, ಎಲ್ಲರಿಗೂ ಅದೇ ಸೂರ್ಯ, ಎಲ್ಲರಿಗೂ ಅದೇ ಚಂದ್ರಮಂಡಲ, ಭೂಮಂಡಲ, ಎಲ್ಲರಿಗೂ ಅದೇ. ಅಂದರೆ
ಅದನ್ನೇ ನಿನ್ನದು ನನ್ನದು ನನ್ನದು ನನ್ನದೆಂದು ಸುಮ್ಮನೆ ಅಭಿಮಾನ. ನೋಡಿದರೆ ಎಲ್ಲರದು ಅದೇ. ಹಾಗಾದಾಗ ನಾನೆಂಬುದು ಎಲ್ಲಿ? ಟೆಂಟೇಟಿವ್ ಅಷ್ಟೇ. ಆ ಟೆಂಟೇಟಿವ್ ಆಲ್ಸೋ ಪರ್ಮನೆಂಟ್ ಅಲ್ಲ, ಇದು ಮೂವಿಂಗ್. ಆ ಮೂವಿಂಗ್ನಲ್ಲಿ ಇಷ್ಟು ನಾನು ಇಟ್ಕೊಂಡು, ದೇರ್ ಫಾರ್ ಇಟ್ ಈಸ್ ಓನ್ಲಿ ಎ ಥಾಟ್ ಈಸ್ ಅಹಂ. ಇಷ್ಟು ನಾನು ಅಂತ ಹೇಳುವತ್ತಿಗೆ ಅದು ಬದಲಾಯಿಸಿಬಿಟ್ಟಿತು, ನೀನಿಲ್ಲವೇ ಇಲ್ಲ. ಅದರಿಂದ ನಾನೆಂಬುದು ಹೇಳಿ ಯಾವುದು ಎಲ್ಲಿದೆ? ಸುಮ್ಮನೆ ಹೆಸರು ಬಿಟ್ಟು ಒಂದು ಥಾಟ್ ನಾನೆಂಬುದು ಬಿಟ್ಟು ನಾನೆಂದು ಹೇಳತಕ್ಕ ವಸ್ತುವೇ ಇಲ್ಲ ಅಲ್ಲಿ. ನೀವು ಯಾವುದನ್ನು ನಾನೆಂದು ಹೇಳ್ಕೊಳ್ತೀವೋ ಅದು 1000 ಜನರಿಗೆ ನನ್ನದು ಎಂದು ಆಯಿತು. ನೀನು ಯಾವ ದೇಹವನ್ನು ನನ್ನದೆಂದು ಹೇಳ್ಕೊಂಡಿದ್ದೀವೋ 1000 ಜನರದು ಆ ದೇಹವಾಯಿತು. ಯಾವ ಉಸಿರು ನನ್ನದೆಂದು ಹೇಳ್ಕೊಂಡಿದ್ದೋ ಅದು 1000 ಕೋಟಿ ಜನರದಾಯಿತು. ಇನ್ನೂ ಕೋಟಿ ಜನರದಾಗುತ್ತದೆ. ಅಂದರೆ ಮರಿ ನಾನೆಂಬುದು ಯಾವುದನ್ನು ಹೇಳಬೇಕು? ನಾನೆಂಬುದು ಹೇಳುವುದಕ್ಕೆ ಯಾವುದೂ ಇಲ್ಲ. ಎವ್ರಿಥಿಂಗ್ ಟೆಂಟೇಟಿವ್. ಆ ಟೆಂಟೇಟಿವ್ ಈಸ್ ಓನ್ಲಿ ಎ ಥಾಟ್. ಟೆಂಟೇಟಿವ್ ಇಸ್ ನಾಟ್ ಎನ್ ಎಂಟಿಟಿ, ಅಲ್ಲವೇ? ಟೆಂಟೇಟಿವ್ ಎನ್ನುವುದು ತಾತ್ಕಾಲಿಕವೆಂಬುದು ಒಂದು ಊಹೆ, ಒಂದು ಯೋಚನವೇ ಹೊರತು, ವೃತ್ತೇ ಹೊರತು ವಸ್ತುವೇನಿಲ್ಲ. ಅದರಿಂದ ಥಾಟ್ ಮಾತ್ರ ಅಹಂ. ಥಾಟ್ ಕರಗಿಸಿಬಿಟ್ಟರೆ ಜೀವ ಈಸ್ ನಾನ್ ಎಕ್ಸಿಸ್ಟಿಂಗ್, ದರ್ ಇಸ್ ಓನ್ಲಿ ಬ್ರಹ್ಮ ಅಷ್ಟೇ. ಜೀವ ಎಂಬುದೇ ಇಲ್ಲ. ಎಲ್ಲರೂ ಸೇರಿಸಿದಾಗ ಅದೇ ಈಶ್ವರ. ಅದರಿಂದ ಆ ಈಶ್ವರನ ಒಂದು ಭಾಗವನ್ನೇ ಹಂಚಿಕೊಳ್ತೀವಿ. ಅದಕ್ಕೋಸ್ಕರ ಭಾಷ್ಯಕಾರರು ಹೇಗೆ ಹೇಳ್ತಾರೆ, ಸಚ ಸ್ವಾತ್ಮಭೂತಾನೇವ ಘಟ. ಜೀವರನ್ನು ತನ್ನ ಆತ್ಮಭೂತರಾಗಿರುವ ಜೀವರನ್ನೇ ಪರಿಪಾಲಿಸುತ್ತಾನೆ ಈಶ್ವರ. ಇದು ಸೂತ್ರಭಾಷ್ಯದ ವಾಕ್ಯ. ಎಲ್ಲಿ 14 ತದನನ್ಯತ್ವಮಾರಂಭಣ ಶಬ್ದಾದಿಭ್ಯ. ಆ ಸೂತ್ರ, ಆ ಸೂತ್ರದಲ್ಲಿ ಅದು ಉದ್ದ ಸೂತ್ರ, 20 ಪೇಜಿಗಳ ಭಾಷ್ಯ ಮಾಡಿದ್ದಾರೆ ಭಾಷ್ಯಕಾರರ ಮೇಲೆ. 20 ಪೇಜಿ ಭಾಷ್ಯ. 214 2ನೇ ಅಧ್ಯಾಯ 1ನೇ ಪಾದ 14th ಸೂತ್ರ. ತದನನ್ಯತ್ವಮಾರಂಭಣ ಶಬ್ದಾದಿಭ್ಯ. ಕಾರ್ಯಕಾರಣ ಪ್ರಕ್ರಿಯೆಯಿಂದ ಜೀವನು ಜೀವತ್ವ ಬಿಡಿಸಿ ಬ್ರಹ್ಮವೇ ಎಂದು ಹೇಳುವುದು ಆ ಸೂತ್ರದ ಅರ್ಥ. ಜಗತ್ತೆಲ್ಲವೂ ಪರಮಾತ್ಮೆ ಎಂದು ಹೇಳುವುದು. ಅಲ್ಲಿ ಅನೇಕ ವಿಷಯಗಳನ್ನು ಅದ್ಭುತವಾಗಿ ನಿರೂಪಿಸುತ್ತಾರೆ. ಅಂದರೆ ಈಶ್ವರ ಯಾರು? ಒಟ್ಟು. ಅದರಲ್ಲಿ ಪಾರ್ಟ್ ಅಂದರೆ ಒಂದು ಫಿಕ್ಸ್ಡ್ ಪಾರ್ಟ್ ಇಲ್ಲ. ಒಂದು ಆಶ್ಚರ್ಯ ಏನೆಂದರೆ, ಇದು ನನ್ನದು ಎಂದು ಫಿಕ್ಸ್ ಹಿಡ್ಕೊಳ್ಳಕ್ಕಾಗಲ್ಲ. ಇದು ನನ್ನದು ಎಂದು ಹೇಳಿದ ತಕ್ಷಣವೇ ಇನ್ನೊಬ್ಬರದಾಯಿತು, ಇನ್ನೊಂದು ಮತ್ತೆ ಇನ್ನೊಬ್ಬರದಾಯಿತು, ಮತ್ತೆ ಇನ್ನೊಬ್ಬರದಾಯಿತು. ಅಂದರೆ ನನ್ನದು ಆಕಾಶ ಫಿಕ್ಸ್ ಇಲ್ಲ, ನನ್ನದು ಕಾಲ ಫಿಕ್ಸ್ ಇಲ್ಲ, ವಾಯುವು ಫಿಕ್ಸ್ ಇಲ್ಲ, ಉಸಿರು ಇಲ್ಲ, ನೀರು ಇದೆ ಎಂದು ನಿರ್ದಿಷ್ಟವಾಗಿಲ್ಲ. ನಿಗದಿ ಅಂದರೆ ನಿರ್ದಿಷ್ಟ ಮಾಡಿದ್ದಲ್ಲ, ನಿಗದಿ ಮಾಡಿದ್ದು ಅಂದರೆ ಗೊತ್ತಾದದ್ದು. ಇದೆ ಎಂದು ಹೇಳಕ್ಕಾಗಲ್ಲ, ವಾಯುವು ಹೇಳಕ್ಕಾಗಲ್ಲ, ಅಗ್ನಿ ಹೇಳಕ್ಕಾಗಲ್ಲ, ಪೃಥ್ವಿ ಹೇಳಕ್ಕಾಗಲ್ಲ, ನೀರು ಹೇಳಕ್ಕಾಗಲ್ಲ. ಅಂದರೆ ಏನು? ಮತ್ತೆ ಈ ಇಷ್ಟು ಪ್ರಪಂಚದಲ್ಲಿ ಇಷ್ಟು ಇಟ್ಕೊಂಡು ತಾತ್ಕಾಲಿಕವಾಗಿ ಇಟ್ಕೊಂಡಿದ್ದೀವಿ ಅಷ್ಟೇ. ಆ ಹೇಳುವತ್ತಿಗೆ ಅದು ಇನ್ನೊಬ್ಬರದಾಯಿತು. ಅಂದರೆ ದೆನ್ ಆವಾಗ ಹೇಳಿ ನಾನಂದ್ರೆ ಯಾರು? ಅದಕ್ಕೋಸ್ಕರ ನಾನು ಮೊದಲೇ ಮಡಿಕೆ ಉದಾಹರಣೆ ಕೊಟ್ಟೆ. ಮಡಿಕೆಯಲ್ಲಿರುವ ಆಕಾಶ, ಫಿಕ್ಸ್ಡ್ ಆಕಾಶ ಯಾವುದು? ಮಡಿಕೆ ಆಕಾಶ ಹೇಳಿದ್ದೀವಲ್ಲ, ಘಟಾಕಾಶ ಇಲ್ಲ. ಘಟಾಕಾಶಕ್ಕೆ ಫಿಕ್ಸ್ ಇಲ್ಲ. ಘಟಾಕಾಶವನ್ನು ರೂಮೆಲ್ಲ ತಿರುಗಿಸಿ ರೂಮಿನ ಆಕಾಶ ಎಲ್ಲ ಮಡಿಕೆ ಆಕಾಶ ಆಗುತ್ತದೆ. ಏಕೆ? ಸ್ವಲ್ಪ ಸ್ವಲ್ಪ ಹೊತ್ತು ಇನ್ನೊಂದು ಆಕಾಶ ಆ ಮಡಿಕೆಯಲ್ಲಿ ಪ್ರವೇಶ ಮಾಡುತ್ತದೆ, ಹೊರಗೆ ಬರುತ್ತದೆ, ಪ್ರವೇಶ ಮಾಡುತ್ತದೆ, ಹೊರಗೆ ಬರುತ್ತದೆ. ಇಡೀ ರೂಮಿನ ಆಕಾಶ ಮಡಿಕೆ ಆಕಾಶ ಆಗುತ್ತದೆ. ಏಕೆ? ಅಲ್ಲವೇ? ಇಡೀ ರೂಮಿನ ಆಕಾಶ ಮಡಿಕೆ ಈ ಮಡಿಕೆ ಆಕಾಶ ಯೋಚನೆ ಮಾಡಿ ಎಷ್ಟು ಚೆನ್ನಾಗಿದೆ. ಈ ಮಡಿಕೆ ಇಲ್ಲಿಟ್ಟಿದ್ದೇವೆ, ಮತ್ತೆ ಇಲ್ಲಿಗೆ, ಮತ್ತೆ ಅಲ್ಲಿಗೆ, ಅಲ್ಲಿಗೆ 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 ಅಲ್ಲಿಗೆ, ಇಡೀ ರೂಮೆಲ್ಲ ತಿರುಗಿಸಿ. ಇವಾಗ ಹೇಳಿ, ಈ ಮಡಿಕೆ ಒಳಗೆ ಆಕಾಶ ಘಟಾಕಾಶ ಹೇಳಿದ್ದೀವಲ್ಲ, ಘಟಾಕಾಶ ಯಾವುದು ಹೇಳಿ? ಇದು ಹೇಳಿದ್ದರೆ ಇದು ಈಗಲೇ ಇದೆ, ನೆಕ್ಸ್ಟ್ ಸೆಕೆಂಡ್ಗೆ ಇನ್ನೊಂದು ಬರುತ್ತದೆ, ಇನ್ನೊಂದು ಅಂದರೆ ಇಡೀ ರೂಮಿನ ಆಕಾಶ ಘಟಾಕಾಶವೇ. ಈಗ ಘಟಾಕಾಶ ಎಲ್ಲಿದೆ ಹೇಳು? ಘಟಾಕಾಶ ಏನಪ್ಪಾ ಅಂದ್ರೆ ಇಡೀ ರೂಮಿನ ಆಕಾಶ. ಯಾಕೆ? ಎಲ್ಲ ರೂಮಿನ ಆಕಾಶ ಬರ್ತದೆ ಹೋಗ್ತದೆ. ಮಡಿಕೆ ಆಕಾಶ ಎಂಬುದೇ ಫಿಕ್ಸ್ ಇಲ್ಲ. ಇದನ್ನು ಮಡಿಕೆ ಆಕಾಶ ಎಲ್ಲಿ? ಹೌದಪ್ಪ, ಮಡಿಕೆ ಆಕಾಶ ಎಂಬುದು ಇಲ್ಲವೇ ಇಲ್ಲ. ಹೌದು, ಮಡಿಕೆ ಆಕಾಶವೇ ಇಲ್ಲ. ಅದು ಸುಮ್ಮನೆ ಒಂದು ಮನಸ್ಸಿನ ಬುದ್ಧಿ ವೃತ್ತಿ ಮಾತ್ರವೇ ಹೊರತು ಅಲ್ಲೇನಿಲ್ಲ. ಇಡೀ ರೂಮಿನ ಆಕಾಶ ಮಡಿಕೆ ಆಕಾಶವೇ ಆಗ್ತದೆ ಅಲ್ಲವೇ? ಯಾಕಂದ್ರೆ ಮಡಿಕೆಯನ್ನು ಒಂದು ಕಡೆ ಇಡುತ್ತಾ ಇಲ್ಲ, ತಿರುಗಿಸ್ತಾ ಇದ್ದರೆ ಇಡೀ ರೂಮಿನ ಆಕಾಶ, ರೂಮೆಲ್ಲ ಇಡೀ ಆಶ್ರಮ ಆಕಾಶ, ಕಾರ್ಯಾಲಯ ಆಕಾಶವೆಲ್ಲ ಮಡಿಕೆ ಆಕಾಶ ಆಗುತ್ತದೆ. ಏಕೆ? ಮಡಿಕೆಯನ್ನು ತಿರುಗಿಸಿ, ಆಕಾಶವೆಲ್ಲ ತಿರುಗಿಸಿ. ಹಾಗೆ ಪ್ರಪಂಚವೆಲ್ಲ ತಿರುಗಿಸಿ ಇಡೀ ಪ್ರಪಂಚ ಆಕಾಶ ತನ್ನದಾಗುತ್ತದೆ. ಮರಿಗೆ ತಾನೆಲ್ಲಿ? ತನ್ನದು ಎಂದು ಅನಂತಾಕಾಶ ಮಹಾಕಾಶಕ್ಕಿಂತ ನನ್ನದಿದು ಎಂದು ಬಿಡಿಸಿ ತೋರಿಸು. ಯಾವುದು ಹೇಳಕ್ಕಾಗಲ್ಲ. ಅದರಿಂದ ಜೀವ ಎಂಬುದು ಹೀಗೆ ಮನನ ಮಾಡಿದ್ದರೆ ಕರಗಿ ಹೋಗಿ ಈಶ್ವರನೇ ಆಗಿಬಿಡ್ತಾನೆ. ನಾನೆಂಬುದೇ ಇಲ್ಲ. ನಾನೆಂಬುದು ಒಂದು ಥಾಟ್ ಬಿಟ್ಟು ಅಲ್ಲಿ ಏನೂ ಇಲ್ಲ. ಥಾಟ್ ಬಿಟ್ಟು ಎ ಟೆಂಟೇಟಿವ್ ಕಲ್ಪಿತ ಥಾಟ್ ಬಿಟ್ಟು ಎ ಟೆಂಟೇಟಿವ್ ಡಿಮಾರ್ಕೇಶನ್ ವಿಚ್ ನೆಕ್ಸ್ಟ್ ಸೆಕೆಂಡ್ ಡಸಂಟ್ ಎಕ್ಸಿಸ್ಟ್ ಅಷ್ಟೇ.
ಇದು ಒಂದು ಈ ಕಲ್ಪಿತ ಥಾಟ್ ಅನ್ನು ನಿಜವಾಗಿಟ್ಟುಕೊಂಡು ಅಭಿಮಾನ ಇಟ್ಟುಕೊಂಡೇ ಜೀವ ನರಳಿ ಹೋಗ್ತಾ ಇದ್ದಾನೆ. ಅದಕ್ಕೋಸ್ಕರ ಈ ಅಭಿಮಾನವೇ ದುಃಖ, ಅಭಿಮಾನವೇ ಸಂಸಾರ, ಅಭಿಮಾನವೇ ಜೀವಭಾವ ಎಂದು ಎಲ್ಲಾ ಶಾಸ್ತ್ರಗಳು, ಎಲ್ಲಾ ಸಿದ್ಧಾಂತಗಳು, ದ್ವೈತ ವಿಶಿಷ್ಟ ಈ ವಿಷಯದಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ಅಭಿಮಾನವೇ ಸಂಸಾರ, ಅಭಿಮಾನವೇ ದುಃಖ. ಅದೆಲ್ಲ ಬಿಡು, ಅವರೆಲ್ಲರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಸೂಕ್ಷ್ಮ ವ್ಯತ್ಯಾಸ. ಬಟ್ ಬ್ರಾಡ್ಲಿ ಎಲ್ಲರೂ ಹೇಳುವುದಿದೆ. ಅದರಿಂದ ಈಶ್ವರನಿಗೆ ಶರಣಾಗತಿ ಅಂದ್ರೆ ಅರ್ಥವೇನು? ಬ್ರಾಡರ್ ದೃಷ್ಟಿ. ಮಡಿಕೆ ಆಕಾಶ, ನಾನು ಮಡಿಕೆ ಆಕಾಶ, ನಾನು ಮಡಿಕೆ ಆಕಾಶ. ಅಭಿಮಾನ ಮಾಡುವಕ್ಕೆ ಮುಂಚೆ ನೀವು ಮಡಿಕೆ ಆಕಾಶ ಎಲ್ಲಿದ್ದೀವಿ ಕೇಳು, ಸ್ವಲ್ಪ ಯೋಚನೆ ಮಾಡು. ಇಡೀ ರೂಮಿನ ಆಕಾಶ ನಿನ್ನದು, ಆ ರೂಮಿನ ಆಕಾಶ ಎಲ್ಲರದಾದಾಗ ನಾನು ಎಂದು ಅಭಿಮಾನ ಏಕೆ? ಶರಣು ಹೊಕ್ಕು ಅಂದ್ರೆ ಅರ್ಥವೇನು? ನನ್ನಲ್ಲೇ ಎಲ್ಲರೂ ಇದ್ದಾರೆ, ಎಲ್ಲರೂ ನನ್ನ ಒಳಗೆ ಸೇರ್ಕೊಳ್ತಾ ಇದ್ದಾರೆ, ನನ್ನ ಉಸುರು ನಿನ್ನ ಉಸುರು ಎಲ್ಲರದು ಒಂದೇ ಉಸುರು ಎಂದು ಅರ್ಥ ಮಾಡಿಕೊಂಡರೆ ಆ ತಿಳುವಳಿಕೆಯಲ್ಲಿ ನನ್ನದು ಎಂದು ಕರಗಿ ಹೋಗಿದೆ ನೋಡಿ, ಅದು ಶರಣಾಗತಿ. ಆ ನಾನು ಬಿಡಿ ಎಂಬುದು ಭಾವ ಕರಗಿ ಹೋದರೆ ದಟ್ ಈಸ್ ಶರಣಾಗತಿ. ಶರಣಾಗತಿ ಇಸ್ ನಾಟ್ ಎ ಸಿಂಪಲ್ ಎಮೋಷನ್ ಥಿಂಗ್, ಇಟ್ ಇಸ್ ಎ ಡಿಸ್ಕವರಿ, ಇಟ್ ಈಸ್ ಎ ವಿಷನ್, ಇನ್ನರ್ ವಿಷನ್, ಒಂದು ಇನ್ನರ್ ಡಿಸ್ಕವರಿ ಆದರೆ ಅದೊಂದು ಫ್ಯಾಕ್ಟ್ ಆಗಿಬಿಡುತ್ತದೆ. ಹೌದಪ್ಪ, ಯಾರು ಇಂಡಿವಿಜುವಲೇ ಇಲ್ಲವಲ್ಲ, ಒಂದು ಸತ್ಯದ ಡಿಸ್ಕವರಿ ಆಗಿಬಿಟ್ಟರೆ ಈಗ ಶರಣಾಗತಿ ಪರ್ಮನೆಂಟ್ ಆಗುತ್ತದೆ. ಈಗ ಯಾರು ಮತ್ತೆ ಅಭಿಮಾನ ಪಡ್ಕೊಳ್ಳಕ್ಕಾಗಲ್ಲ. ಇದು ಎಮೋಷನಲ್ ಸ್ಟೇಟ್ ಆದರೆ ಬರ್ತದೆ ಹೋಗ್ತದೆ, ಬಂದಂತೆ ಬರ್ತದೆ, ಸುಮ್ಮನೆ ಜಾರಿ ಹೋಗ್ತದೆ, ನಿಲ್ಲಲ್ಲ. ಸ್ಥಿರವಾಗಿ ನಿಲ್ಲಬೇಕಂದ್ರೆ ಇಟ್ ಶುಡ್ ಬಿ ಎ ಡಿಸ್ಕವರಿ. ಸಿ, ಎ ಫೀಲಿಂಗ್ ಆರ್ ಎ ಥಾಟ್ ಕಮ್ಸ್ ಅಂಡ್ ಗೋಸ್, ಬಟ್ ಒನ್ಸ್ ಯು ಡಿಸ್ಕವರ್ ಎ ಫ್ಯಾಕ್ಟ್, ಎ ಡಿಸ್ಕವರಿ ಇಸ್ ಎ ಜ್ಞಾನ ಇಸ್ ನಾಟ್ ಸಬ್ಜೆಕ್ಟ್ ಟು ಚೇಂಜ್. ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದಟ್ಸ್ ಆಲ್, ದಿಸ್ ಇಸ್ ದಿಸ್, ಈಗ ಇಟ್ ವಾಂಟ್ ಚೇಂಜ್. ಜ್ಞಾನವು ಬದಲಾಯಿಸಲ್ಲ. ಫೀಲಿಂಗ್ ಥಾಟ್ ಅಂದರೆ ಇಟ್ಕೊಂಡಿದ್ದು ಟೆಂಟೇಟಿವ್ ಬರುತ್ತದೆ ಮತ್ತೆ ಜಾರಿ ಹೋಗ್ತದೆ. ಅದರಿಂದ ಲೆಟ್ ಇಟ್ ಬಿ ಎ ಡಿಸ್ಕವರಿ. Once you discover, you are already part of a vast world in which everybody is included. In fact, each person fixed person alla. Each person tentative. ನಾನು ಟೆಂಟೇಟಿವ್, ನೀನು ಟೆಂಟೇಟಿವ್, ಎಲ್ಲರೂ ಟೆಂಟೇಟಿವ್ ಅಪಿಯರೆನ್ಸಸ್. ಅದಕ್ಕೋಸ್ಕರ ಪ್ರತೀತಿ, ನಾಮರೂಪ, ಮಿಥ್ಯಾ ಎಂದು ಹೇಳಿದ್ದಾರೆ ಅದ್ವೈತಿಗಳಂದ್ರೆ. ಪ್ರತೀತಿ ಅಪಿಯರೆನ್ಸ್, ಟೆಂಟೇಟಿವ್ ಅಪಿಯರೆನ್ಸ್ ಇಸ್ ಜೀವ, ಟೆಂಟೇಟಿವ್ ಅಪಿಯರೆನ್ಸ್ ಇಸ್ ನೀನು, ಟೆಂಟೇಟಿವ್ ಅಪಿಯರೆನ್ಸ್ ನೀನು ಅಂದ್ರೆ ವ್ಯಕ್ತಿಗಳು, ಟೆಂಟೇಟಿವ್ ಅಪಿಯರೆನ್ಸ್ ನೀನು, ಟೆಂಟೇಟಿವ್ ಅಪಿಯರೆನ್ಸ್ ನಾನು. ತಾತ್ಕಾಲಿಕ ಪ್ರತಿಯೊಂದು ವಸ್ತುವು ಟೆಂಟೇಟಿವ್ ಅಪಿಯರೆನ್ಸೇ, ಪ್ರತಿಯೊಂದು ವಸ್ತು ತಾತ್ಕಾಲಿಕ ಪ್ರತೀತಿ. ಅದಕ್ಕೋಸ್ಕರ ನಾಮ ರೂಪ, ಟೆಂಟೇಟಿವ್ ಅಪಿಯರೆನ್ಸ್ಗೆ ರೂಪ, ಅದಕ್ಕೆ ಹೆಸರಿಟ್ಟರೆ ನಾಮ ಅಷ್ಟೇ ಅಲ್ಲ. ನಾಮ ರೂಪ, ಟೆಂಟೇಟಿವ್ ಅಪಿಯರೆನ್ಸ್, ಟೆಂಟೇಟಿವ್ ಹೆಸರು. ಅದರ್ವೈಸ್ ಒಳಗೊಕ್ಕು ನೋಡಿದ್ದರೆ ಎಲ್ಲರೂ ಒಂದೇ. ಯಾವ ಹೆಸರು ಇಡಕ್ಕಾಗಲ್ಲ, ಯಾವ ರೂಪ ಫಿಕ್ಸ್ ಹೇಳಕ್ಕಾಗಲ್ಲ. ಹೋಲ್ ಥಿಂಗ್ ಇಸ್ ಒನ್. ಹೀಗೆ ಅದಕ್ಕೋಸ್ಕರ ಇವರು ಹೇಳ್ತಾರೆ, ಆ ವ್ಯವಹಾರ ದೃಷ್ಟಿ ಅಂದ್ರೆ ಇನ್ನೂ ದೇಹ ನಾನು ಎಂದಿಟ್ಟುಕೊಂಡ ದೃಷ್ಟಿಗೆ ಇದು ಒಟ್ಟು ನೋಡಿದ್ದಾಗ ಈಶ್ವರ, ಒಂದೊಂದು ದೇಹವನ್ನು ಇಟ್ಟುಕೊಂಡುವಾಗ ಜೀವ. ಅದರಿಂದ ಜೀವರು ಈಶ್ವರನ ಒಳಗೆ ಇದ್ದಾರೆ. ಮಡಿಕೆ ಆಕಾಶಗಳು, ಸಾವಿರಾರು ಮಡಿಕೆ ಆಕಾಶಗಳೆಲ್ಲ ಅನಂತ ಆಕಾಶ ಒಳಗೆ ಇವೆ. ಅದಕ್ಕೋಸ್ಕರ ಭಾಷ್ಯಕಾರರು ಒಂದು ಒಳ್ಳೆ ಮಾತು ಬಳಸ್ತಾರೆ, ಸ್ವಾತ್ಮ ಭೂತಾನೇವ ಜೀವಾನ್. ಜೀವರನ್ನು ಹೇಗೆ ಪರಿಪಾಲಿಸ್ತಾನೆ? ಈಶ್ವರನಿಗಿಂತ ಬಿಡಿಯಾಗಿಲ್ಲ. ಇಸ್ಲಾಂ ಕ್ರಿಸ್ತು ಮತದಲ್ಲಿ ಈಶ್ವರ ಅಲ್ಲಿರುತ್ತಾನೆ ಸ್ವರ್ಗದಲ್ಲಿ, ಜೀವರು ಇಲ್ಲಿರುತ್ತಾರೆ. ಅವರನ್ನು ಹೇಗೆ ಪರಿಪಾಲಿಸುವುದು? ವೆರಿ ಡಿಫಿಕಲ್ಟ್ ಅಲ್ಲವೇ? ನಮಗೆ ಅಂದ್ರೆ ಹಿಂದೂಗಳಲ್ಲಿ ಎಲ್ಲರಿಗೆ ಈಶ್ವರ ಅಂತರಾತ್ಮ, ಆಕಾಶ ಹಾಗಿದ್ದಾನೆ. ನಾವೆಲ್ಲರೂ ಆಕಾಶ ಒಳಗೆ ಹೇಗಿದ್ದೀವೋ, ನಮ್ಮ ದೇಹಗಳು ಹೇಗೆ ಆಕಾಶ ಒಳಗೆ ಇದ್ದೀವೋ, ಪರಮಾತ್ಮ ಇಸ್ ಎ ಕಾನ್ಷಿಯಸ್ನೆಸ್, ಹೋಲ್ ವೇಕ್ಫುಲ್ ಕಾನ್ಷಿಯಸ್ನೆಸ್, ಎಚ್ಚರದ ಅರಿವಿನಲ್ಲೇ ನಮ್ಮೆಲ್ಲರ ಅರಿವಿದೆ. ಇದು ನೋಡಿ ಹೇಗೆ ಪರಮಾತ್ಮ ಇದ್ದಾನೆ. ಆಕಾಶದಲ್ಲಿ ವಿವಿಧ ಪದಾರ್ಥಗಳು, ಪುಸ್ತಕ, ಗೋಡೆ, ಟೇಬಲ್ಗಳು, ನೀವು ನಾವು, ಕುರ್ಚಿ, ಇದೆಲ್ಲ ಹೇಗೆ ಆಕಾಶ ಒಳಗೆ ಹುಟ್ಟಿ ಆಕಾಶದಲ್ಲಿ ತಿರುಗುತ್ತಾ ಇರುತ್ತೀವೋ ಹಾಗೆ ಸರ್ವವ್ಯಾಪಕ ಅರಿವಿನಲ್ಲೇ ನಾನು ನೀನು ಎಲ್ಲ ತಿರುಗುತ್ತಾ ಇದ್ದೇವೆ. ಅದರಿಂದ ಸ್ವಾತ್ಮಭೂತರು, ತನ್ನ ಆತ್ಮರೇ ಆಗಿರುವ ಜೀವರನ್ನು ಪರಿಪಾಲಿಸುತ್ತಾನೆ ಭಾಷ್ಯಕಾರರು ಹೇಳ್ತಾರೆ. ಅಂದ್ರೆ ಈಶ್ವರನ ದೃಷ್ಟಿಗೆ ಜೀವರು ಬಿಡಿಯಾಗಿಲ್ಲ, ಜೀವರು ಬೇರೆ ಎಂಬುದು ನಮ್ಮ ಥಾಟೆ. ಈಶ್ವರನ ದೃಷ್ಟಿಗೆ ಎಲ್ಲರೂ ತಾನೇ. ಅದಕ್ಕಾಗಿ ಅವರೇನು ಹೇಳ್ತಾರೆ ನೋಡಿ, ನಮ್ಮ ಈ ಅಬ್ರಹಂ ಮತಗಳ ದೃಷ್ಟ್ಯಾ ಗಾಡ್ ವಿಲ್ ಬಿ ಆಂಗ್ರಿ, ಗಾಡ್ ವಿಲ್ ಸೆಂಡ್ ಯು ಟು ಎಟರ್ನಲ್ ಹೆಲ್, ಇದೆಲ್ಲ ಹೇಳ್ತಾರೆ. ನಮ್ಮ ಜನರು ಅದು ಒಪ್ಪುವುದೇ ಇಲ್ಲ. ಯಾಕಂದ್ರೆ ಈಶ್ವರ ಜೀವನನ್ನು ಹಾಗೆ ಹಿಡ್ಕೊಳ್ಳುವುದು, ಪರ್ಮನೆಂಟ್ ಆಗಿ ಶತ್ರುವಾಗಿಟ್ಕೊಳ್ಳುವುದು. ಗಾಡ್ ಹೇಳ್ತಾನಂತೆ ಇವರು ನನ್ನ ಶತ್ರು ಎಂದು. ಈಶ್ವರನಿಗೆ ಯಾರಾದರೂ ಶತ್ರುಗಳಿರುತ್ತಾರ? ಯಾಕಂದ್ರೆ ಆಕಾಶಕ್ಕೆ ಯಾವ ಘಟಾಕಾಶ ಆದರೂ ಶತ್ರುವಾಗ್ತದೆ? ಎಲ್ಲ ಘಟಾಕಾಶ ನನ್ನ ಆತ್ಮ ನನಗೆ ಶತ್ರುವೇನು? ಅದಕ್ಕಾಗಿ ನಮೇ ದ್ವೇಷೋಸ್ತಿ ನ ಪ್ರಿಯ, ನಮ್ಮ ಭಗವದ್ಗೀತಾ ಹೇಳುತ್ತದೆ, ಸಮೋಹಂ ಸರ್ವಭೂತೇಷು ನಮೇ ದ್ವೇಷೋಸ್ತಿ ನ ಪ್ರಿಯ, 9ನೇ ಅಧ್ಯಾಯ.
ಸಮೋಹಂ ಸರ್ವಭೂತೇಶು, ನಾನು ಎಲ್ಲಾ ಪ್ರಾಣಿಗಳಲ್ಲಿ ನಾನು ಸಮಾನವಾಗೇ ಇದ್ದೀನಿ. ಏಕೆ? ಆಕಾಶ ಎಲ್ಲಾ ಮಡಿಕೆಗಳಲ್ಲಿ ಎಲ್ಲಾ ರೂಮ್ಗಳಲ್ಲಿ ಸಮಾನವಾಗೇ ಇದೆ. ಆಕಾಶಕ್ಕೆ ಯಾವ ಮಡಿಕೆ ಆಕಾಶ ಆಗಲಿ, ಯಾವ ರೂಮಿನ ಆಕಾಶ ಆಗಲಿ ನನ್ನ ಶತ್ರು ಎಂದು ನೋಡಬಹುದಾ? ಶತ್ರು ಹೇಗೆ ಆಗ್ತಾನಪ್ಪ? ನನ್ನ ಆತ್ಮನೇ. ನನ್ನ ಆತ್ಮ ನನಗೇನು ಶತ್ರು? ಅದರಿಂದ ನಮ್ಮ ಈಶ್ವರನ ದೃಷ್ಟಿಗೆ ಜೀವರೆಲ್ಲರೂ ತನ್ನ ಆತ್ಮವೇ. ಅದರಿಂದ ಯಾವ ಜೀವರನ್ನು ದ್ವೇಷ ಮಾಡಲ್ಲ, ಯಾವ ಜೀವರ ಮೇಲೆ ಎಕ್ಸ್ಟ್ರಾ ಪ್ರೀತಿ ಇಲ್ಲ. ಯಾಕಂದ್ರೆ ಎಲ್ಲರೂ ನನ್ನ ಆತ್ಮೆ. ಯಾರ ಮೇಲೆ ಎಕ್ಸ್ಟ್ರಾ ಪ್ರೇಮ, ಯಾರ ಮೇಲೆ ಕಡಿಮೆ ಪ್ರೇಮ, ಎಲ್ಲರೂ ನನ್ನವೇ. ಎಲ್ಲರ ಮೇಲೆ ಅದೇ ಪ್ರೇಮ. ಅದಕ್ಕೋಸ್ಕರ ಗಾಡ್ ವಿಲ್ ಬಿ ಆಂಗ್ರಿ, ಗಾಡ್ ವಿಲ್ ಬಿ, ಇಫ್ ಯು ಡೂ ದಸ್ ಯು ವಿಲ್ ಬಿ ಹ್ಯಾಪಿ, ಯು ಬಿಲೀವ್ ದಿಸ್, ಇಲ್ಲದಿದ್ದರೆ ಹೀಗೆ ಮಾಡ್ತಾರೆ ಎನ್ನುವುದು ಅವರಿಗೆ ನಾನು ಕೇಳಿದ್ದೀನಿ. ಅವರು ವಿದೇಶಿಯರು ಹೇಳ್ತಾರೆ, ಅವರಿಗೆ ಹೆದರಿಸಿ ಹೇಳ್ತಾರೆ, ಗಾಡ್ ವಿಲ್ ಬಿ ಆಂಗ್ರಿ, ಗಾಡ್ ವಿಲ್ ಬಿ ಆಂಗ್ರಿ ಇಫ್ ಯು ಡೂ ಇಫ್ ಯು ಡೂ ಲೈಕ್ ದಟ್. ನಮಗೆ ಹಾಗೆ ಹೆದರಿಸಲ್ಲ. ಅಫ್ಕೋರ್ಸ್ ಕೆಲವು ಪುಣ್ಯ ಪಾಪ ಇರುತ್ತದೆ, ನಮಗೆ ಪಾಪ ಭೀತಿ ಇದೆ ಹೊರತು ಗಾಡ್ ಫಿಯರ್ ಇಲ್ಲ. ಪಾಪ ಭೀತಿ ಇದೆ, ಗಾಡ್ ಫಿಯರ್ ಮಾತು ಕರ್ತವ್ಯವಿಲ್ಲ. ಆ ಮಾತು ಟ್ರಾನ್ಸ್ಲೇಷನ್ ಮಾಡಕ್ಕಾಗಲ್ಲ. ಭಗವದ್ ಭೀತಿ, ಈಶ್ವರ ಭೀತಿ, ಈಶ್ವರ ಭಯ ಅಂತ ಮಾತೇ ಇಲ್ಲ ನಮಗೆ. ದೈವಾಪರಾಧ ಇದೆ ಅಲ್ಲವೇ? ದೈವಾಪರಾಧ, ಪಾಪ ಭೀತಿ, ಅಪರಾಧ ಮಾಡ್ತೀವಿ, ಆದರೆ ದೈವ ಭೀತಿ ಇಲ್ಲ ನಮಗೆ. ಆ ಮಾತೇ ಇಲ್ಲ ನಮಗೆ. ಭಗವದ್ ಭೀತಿ, ವಿ ಕೆನ್ ನಾಟ್ ಟ್ರಾನ್ಸ್ಲೇಟ್ ದಟ್. ಪಾಪ ಭೀತಿ ಇದೆ. ಆದ್ದರಿಂದ ಭಗವಂತನ ದೃಷ್ಟಿಗೆ ಎಲ್ಲರೂ ಸ್ವಾತ್ಮಭೂತಾನ್, ಜೀವರೆಲ್ಲ ತನ್ನನೇ. ಯಾರನ್ನು ಅನುಗ್ರಹಿಸ್ತಾನೆ, ಯಾರನ್ನು ಅನುಗ್ರಹಿಸಲ್ಲ, ತನ್ನ ಆತ್ಮನನ್ನೇ ತಾನು ಅನುಗ್ರಹಿಸಲ್ಲ ಎಂದು ಮಾತು ಕರ್ತವೇನು? ಆದ್ದರಿಂದ ಈಶ್ವರನ ದೃಷ್ಟಿಗೆ ಯಾರ ಮೇಲೆ ಕೋಪವೂ ದ್ವೇಷವೂ ಏನೂ ಇಲ್ಲ. ಎಲ್ಲರೂ ತನ್ನ ಆತ್ಮೇ. ಜೀವರಿಗೆ ಅನಿಸಬಹುದು, ಅಯ್ಯೋ ನಾನು ಬೇರೆ, ನಾನು ಈಶ್ವರನಿಗೆ ಬೇರೆ, ಈ ಜೀವನಿಗೆ ಬೇರೆ. ಜೀವ ಬುದ್ಧಿ ಕನಿಸಬಹುದು, ಈಶ್ವರ ದೃಷ್ಟಿಗೆ ಅನಿಸಲ್ಲ. ಏಕೆ? ಈಶ್ವರಿಗೆ ಎಲ್ಲರೂ ತನ್ನವರೇ, ಎಲ್ಲರೂ ತಾನೇ. ದಟ್ಸ್ ವೈ ನಮ್ಮ ಈಶ್ವರ ಆಲ್ವೇಸ್ ರಿಲ್ಯಾಕ್ಸ್ ಆಗಿರುತ್ತಾನೆ. ಎಲ್ಲಿ ಈಶ್ವರ ನಮ್ಮ ಶಾಸ್ತ್ರಗಳಲ್ಲಿ ನಾನು ಸಿಟ್ಟು ಮಾಡಿಕೊಂಡೆ, ನನ್ನ ಭಕ್ತ ನನ್ನ ಹಾಗೆ ಮಾಡಿದ, ಆ ಜೀವ ಹೀಗೆ ಮಾಡಿದ, ಆ ಜೀವನ ನನ್ನ ಶತ್ರುವೆಂದು. ಭಗವಂತನಿಗೆ ವೆಂಜನ್ಸ್ ಆಗಲಿ, ಶತ್ರುವಾಗಲಿ, ದ್ವೇಷವಾಗಲಿ ಎಲ್ಲಿ ಕಂಡು ಬರಲ್ಲ. ನಮ್ಮ ಈಶ್ವರ ಅಂದ್ರೆ ನೋಡಿ, ಈಶ್ವರ ಒಬ್ಬನೇ. ನಮ್ಮ ಈಶ್ವರ ನಿಮ್ಮ ಈಶ್ವರ ಏನಿಲ್ಲ. ಅಂದ್ರೆ ಹಿಂದೂಗಳು ಅರ್ಥ ಮಾಡಿಕೊಂಡಿರುವ ಬಗೆ ಅಂತ ಅರ್ಥ. ಇಟ್ ಈಸ್ ದ ವೇ ಯು ಅಂಡರ್ಸ್ಟ್ಯಾಂಡ್ ಈಶ್ವರ. ಇಟ್ ಈಸ್ ನಾಟ್ ದಟ್ ದೇರ್ ಆರ್ ಮೆನಿ ಗಾಡ್ಸ್ ಅಂಡ್ ಮೆನಿ ಈಶ್ವರ. The same God, the way Hindus have understood, the same God, the way they have understood. In your understanding, in your conception of God, it differs. Therefore, Hindus God ಅಂದ್ರೆ ಹಿಂದೂಗಳು ಅರ್ಥ ಮಾಡಿಕೊಂಡಿರುವ ಬಗೆ. ಹಿಂದೂಗಳು ಅರ್ಥ ಮಾಡಿಕೊಂಡಿರುವ ಈಶ್ವರ ಎಲ್ಲರಿಗೂ ಅಂತರಾತ್ಮ ಆಗುತ್ತಾನೆ, ಎಲ್ಲರಿಗೂ ಸಮಾನವಾಗೇ ಆಗುತ್ತಾನೆ. ನಮ್ಮನ್ನು ಅಡ್ಡಿ ಮಾಡುವುದು ಏನಂದ್ರೆ ನಮ್ಮ ಪುಣ್ಯ ಪಾಪಗಳೇ, ನಮ್ಮ ದುಃಖ, ನಾವು ಮಾಡಿರುವ ಪಾಪ, ನಮ್ಮ ಅಜ್ಞಾನ, ನಮ್ಮ ರಾಗದ್ವೇಷ. ನಮ್ಮ ರಾಗದ್ವೇಷಗಳೇ, ನಮ್ಮ ಅಹಂಕಾರಾದಿಗಳೇ ನಮ್ಮನ್ನು ಹಿಂಸಿಸ್ತವೆ. ನಮ್ಮ ಪಾಪಗಳೇ ನಮ್ಮನ್ನು ಹಿಂಸಿಸ್ತವೆ. ಈಶ್ವರ ಏನು ಮಾಡಲ್ಲ. ಈಶ್ವರ ಯಾರನ್ನು ಹಿಂಸಿಸಲ್ಲ. ಈಶ್ವರ ಎಲ್ಲರಿಗೂ ದಯದಿಂದ ಅನುಗ್ರಹ, ಹೇತುಕ ದಯಾ ಸಿಂಧು ಭಗವಂತ. ನಾವು ಪುರಾಣಗಳಲ್ಲಿ ಕೇಳ್ತೀವಲ್ಲ, ಪುರಾಣಗಳಲ್ಲೇಕೆ ಎಲ್ಲ ಕಡೆ ಕೇಳ್ತೀವಿ, ವೇದದಲ್ಲಿ, ಉಪನಿಷತ್ತುಗಳಲ್ಲಿ ಅಹೇತುಕ ದಯ. ಭಕ್ತರ ಮೇಲೆ, ಭಕ್ತರೇಕೆ ಸಾಮಾನ್ಯರು, ಅಜ್ಞಾನಿಗಳು, ಅಸುರರನ್ನು ದಯದಿಂದಲೇ ನೋಡ್ತಾನೆ. ಅಸುರರನ್ನು ದಯದಿಂದಲೇ. ಯಾರು ಇವರ ಅಸುರರು ನನ್ನ ಶತ್ರು ಎಂದು ಹೇಳಲ್ಲ. ಎಲ್ಲರೂ ನನ್ನ ಮಕ್ಕಳೇ. ಮಕ್ಕಳಂದ್ರೆ ನನ್ನ ಆತ್ಮೆ. ಅದರಿಂದ ಎಲ್ಲಾ ಜೀವರು, ಅಜ್ಞಾನಿಗಳು, ಜ್ಞಾನಿಗಳು, ಸಜ್ಜನರು, ದುರ್ಜನರು, ಭಗವಂತನ ದೃಷ್ಟಿಗೆ ಸರ್ಜನ ದುರ್ಜನ ವ್ಯತ್ಯಾಸ ಇಲ್ಲ. ಎಲ್ಲರೂ ತಾನೆ. ಸಜ್ಜನ ದುರ್ಜನ ಮನುಷ್ಯ ಲೋಕ ದೃಷ್ಟಿಗೆ ದುರ್ಜನ ಸಜ್ಜನ, ಅವರೆಲ್ಲರೂ ತಾನೆ. ಎಲ್ಲರೂ ಒಬ್ಬರೇ ಒಂದೇ ತಾಯಿ, ಒಬ್ಬಳೇ ತಾಯಿಯ ಈ 3-4 ಮಕ್ಕಳು, 4 ಮಕ್ಕಳು ಪರಸ್ಪರ ಜಗಳ ಮಾಡಿಕೊಂಡ್ರೆ ಅವರು ಶತ್ರುವಾಗಿ ನೋಡ್ತಾರೆ. ನಮ್ಮನ್ನು ಹೊಡೆದ ಅವರು ಹೇಳ್ದ ತಾಯಿಗೆ, ಅವರು ತನ್ನವನೇ, ಇವನು ತನ್ನವನೇ, ಯಾರನ್ನು ಬಿಡಿಯಾಗಿ ನೋಡಕ್ಕಾಗಲ್ಲ. ಹಾಗೆ ಭಗವಂತನ ದೃಷ್ಟಿಗೆ ಯಾರನ್ನು ವಿಂಗಡ ಮಾಡಲ್ಲ. ಇವರು ನನ್ನ ಜನರು. ಆ ಅಬ್ರಹಂ ಮತಗಳಲ್ಲಿ ಅವರು ಸೆಲೆಕ್ಟ್ ಮಾಡ್ತಾರಂತೆ. ದೀಸ್ ಆರ್ ಮೈ ಪೀಪಲ್, ದೀಸ್ ಆರ್ ಅದರ್ಸ್ ಪೀಪಲ್. ದೇ ಡಿವೈಡ್ ದ ಹ್ಯುಮ್ಯಾನಿಟಿ ಇಂಟು 2. ನಮ್ಮ ಗಾಡಿ ಯಾವಾಗಲೂ ಡಿವೈಡ್ ಮಾಡಲ್ಲ. ಏಕೆ ಡಿವೈಡ್ ಮಾಡಕ್ಕೂ ಆಗಲ್ಲ. ನಮ್ಮ ಸಿದ್ಧಾಂತ, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಈಶ್ವರದಲ್ಲಿ ವ್ಯವಹಾರ ದೃಷ್ಟ್ಯಾ ಜೀವೇಶ್ವರವು ತಾತ್ಕಾಲಿಕ ಡಿವಿಷನ್, ಟೆಂಟೇಟಿವ್ ಡಿವಿಷನ್, ಡ್ಯೂ ಟು ಅಜ್ಞಾನ, ಡ್ಯೂ ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಆ ಡಿವಿಷನ್ ತಪ್ಪು ಎಂದು ಎಷ್ಟೆಷ್ಟು ಮನನ ಮಾಡ್ತಾ ಇದ್ದರೆ, ದೃಷ್ಟಿ ವ್ಯಾಪಕ ಮಾಡಿಕೊಳ್ತಾ ಇದ್ದರೆ, ಇನ್ನೂ ದೃಷ್ಟಿ ವ್ಯಾಪಕ ಮಾಡಿದರೆ ಇಂಡಿವಿಜುವಲ್ ಸೆಂಟರ್ ಮೆಲ್ಟ್ ಹೋಗುತ್ತದೆ. ದ ಪಾಯಿಂಟ್ ಆಫ್ ಸ್ಪೇಸ್ ಮೆಲ್ಟ್ ಹೋದರೆ ಯು ಹ್ಯಾವ್ ನೋ ಇಂಡಿವಿಜುವಾಲಿಟಿ, ಯು ಬಿಕಮ್ ಒನ್ ವಿತ್ ಈಶ್ವರ. ಅದಕ್ಕೋಸ್ಕರ ಮುಂದೆ ಹೇಳ್ತಾನೆ ತಮೇವ. ಈಗ ನೋಡಿ, ತದೇವಂ ಅವಿದ್ಯಾತ್ಮಕ ಉಪಾಧಿ ಪರಿಚ್ಛೇದ ಅಪೇಕ್ಷಮೇವ ಈಶ್ವರಸ್ಯ ಈಶ್ವರತ್ವಂ. ಹೀಗೆ ಅವಿದ್ಯಾ ದೃಷ್ಟಿಯಿಂದ, ಅವಿದ್ಯಾ ಉಪಾಧಿಯಿಂದ ತಾತ್ಕಾಲಿಕ ವಿಂಗಡ ಇಟ್ಟುಕೊಂಡಾಗ ಈ ಒಟ್ಟು ಜಗತ್ತು ದೃಷ್ಟ್ಯಾ ಈಶ್ವರನು, ಅವನು ಈಶ್ವರ ಅಂತೆ, ಅವರ ಸರ್ವಜ್ಞ ಅಂತೆ, ಸರ್ವಶಕ್ತಿಯಂತೆ ಅವರನ್ನು ಹೇಳ್ತೀವಿ. ಯಾವಾಗ ಈ ಜೀವನಾಮರೂಪಗಳನ್ನೆಲ್ಲ ಸ್ವರೂಪ ದೃಷ್ಟ್ಯ
ಅನುಭವ ದೃಷ್ಟಿಯ ಪಾರಮಾರ್ಥಿಕ ದೃಷ್ಟಿ. ಪಾರಮಾರ್ಥಿಕ ದೃಷ್ಟಿ ಅಂದರೆ ಏನು? ಸುಷುಪ್ತಿಯನ್ನು ಸುಷುಪ್ತಿ ದೃಷ್ಟಿಯ ನೋಡಿದ್ದರೆ ಅವಸ್ಥೆಗಳು ಬಿಡಿಯಾಗಿಲ್ಲ, ಪ್ರಪಂಚ ಬಿಡಿಯಾಗಿಲ್ಲ, ಜೀವರು ಬಿಡಿಯಾಗಿಲ್ಲ, ಎಲ್ಲರೂ ತಾನೇ ಆಗ್ತಾರೆ. ಆ ಪಾರಮಾರ್ಥಿಕ ದೃಷ್ಟಿಯಲ್ಲಿ ನ ಪರಮಾರ್ಥತೋ ವಿದ್ಯೆಯ, ಇದರಿಂದ ಸರಿಯಾದ ತತ್ವಜ್ಞಾನದಿಂದ ಪಾರಮಾರ್ಥಿಕ ದೃಷ್ಟಿ ನೋಡಿದ್ದರೆ ಅಪಾಸ್ತ ಸರ್ವೋಪಾಧಿ ಸ್ವರೂಪೇ ಆತ್ಮನಿ, ಎಲ್ಲಾ ಉಪಾಧಿಗಳು ಬಿಟ್ಟು ಹೋದಾಗ ಈಶಿತ್ರೀಶಿತವ್ಯ ಸರ್ವಜ್ಞತ್ವಾದಿ ವ್ಯವಹಾರ ಉಪಪದ್ಯತೆ. ಇದು ಜೀವ ಅಂತೆ, ಇದು ಈಶ್ವರ ಅಂತೆ, ಇವರ ಅಜ್ಞಾನಿಯಂತೆ, ಇವರ ಜ್ಞಾನಿಯಂತೆ ಯಾವ ಭೇದಗಳಿಲ್ಲ. ಎಲ್ಲವೂ ಒಂದೇ ಸಮುದ್ರ ಹಾಗೆ, ಎಲ್ಲವೂ ಒಂದೇ ಚಿನ್ಮಾತ್ರವಾಗುತ್ತದೆ. ಅಲ್ಲಿ ಈಶ್ವರ ಎಂಬುದು ಬಿಡಿಯಾಗಿ ಹೇಳಕ್ಕಾಗಲ್ಲ ಅಷ್ಟೇ ಹೊರತು ಈಶ್ವರ ಇಲ್ಲ ಎಂದಲ್ಲ. ದಟ್ ರಿಲೇಟಿವ್ ಹೆಸರಿಲ್ಲ ಅಷ್ಟೇ. ಆ ರಿಲೇಟಿವ್ ಹೆಸರು ಸಾಪೇಕ್ಷ ಹೆಸರು, ಸಾಪೇಕ್ಷ ರೂಪ ಇಲ್ಲ. ಇರುವುದು ಒಂದೇ ಅಖಂಡ ತತ್ವ. ಅದನ್ನು ಈಶ್ವರ ಹೇಳಿದರೆ ಹೇಳ್ಕೊ, ಬಟ್ ಅದೊಂದೇ ತತ್ವ, ಅದನ್ನು ಯಾವುದೇ ಹೆಸರು ಹೇಳು. ಈಗ ಅಲ್ಲಿ ಈಶ್ವರ ಎಂಬುದು ಬಿಡಿಯಾಗಿ ತೋರಿಸಕ್ಕಾಗಲ್ಲ, ಏಕೆ ಜೀವನು ಬಿಡಿಯಾಗಿಲ್ಲ, ಈಶ್ವರ ಬಿಡಿಯಾಗಿಲ್ಲ. ಇದು ಹೇಳ್ತಾರೆ ಇತಿ ಅಲ್ಲ. ಇನ್ನೊಂದು ಒಂದು 2-3 ವಾಕ್ಯಗಳಿವೆ. ಇದು ಭಾಷ್ಯಕಾರರ ವಾಕ್ಯ. ಇದರ ಮೇಲೆ ಸ್ವಾಮೀಜಿ ಸ್ವಲ್ಪ ಸಮ್ಮರೈಸ್ ಮಾಡುವ ಹಾಗೆ 2 ವಾಕ್ಯಗಳು ಹೇಳ್ತಾರೆ. ಟೈಮ್ ಆಗ್ತಾ ಆಗಿದೆ ಆಲ್ರೆಡಿ. ಸೊ ವಿ ವಿಲ್ ಟೆಲ್ ಟುಮಾರೋ, ಅಂಡ್ ದೆನ್ ಟುಮಾರೋ ವಿ ವಿಲ್ ಸ್ಟಾರ್ಟ್ ತುರಿಯ. ಇಷ್ಟುವರೆಗೂ ಪ್ರಾಜ್ಞಪಾದ ಆಯಿತು. ಈಗ ಲಾಸ್ಟ್ ಪಾಯಿಂಟ್ಗೆ ಬಂದಿದ್ದೇವೆ, ತುರಿಯ ವಿಷಯ. ಸ್ವಲ್ಪ ಈ ಪಾಯಿಂಟ್ ಹೇಳಿಬಿಟ್ಟು ಒಂದು 5-10 ನಿಮಿಷಕ್ಕೆ ತುರಿಯವನ್ನು ಹೇಳುವುದು ನಾಳೆ ಶುರು ಮಾಡ್ತೀವಿ. ತುರಿಯ ನಿರೂಪಣಾ ಪದ್ಧತಿ ನೋಡಿ. ಹಿಂದಿನದು ನಾವು ವೈಶ್ವಾನರ ಪ್ರಾಜ್ಞ ಅದೆಲ್ಲ ಚೆನ್ನಾಗಿ ಮನನ ಮಾಡಿದ್ದರೆ, ಅಧ್ಯಾಸ ಅದೆಲ್ಲ ಹೇಳಿದ್ದೀವಿ. ಅಧ್ಯಾಸ ತುಂಬಾ ದಿವಸ ಡಿಸ್ಕಸ್ ಮಾಡಿದ್ದೇವೆ ಹಿಂದಿನದು. ಅದೆಲ್ಲ ಚೆನ್ನಾಗಿ ಅರ್ಥವಾದರೆ ಈ ತುರಿಯ ಎಂಬುದು ಇನ್ನೂ ಸ್ಪಷ್ಟವಾಗಿ ಅರ್ಥವಾಗ್ತದೆ. ಸೊ ಇದು ತುಂಬಾನೇ ಇದೆ. 5, 6, 7, 8 ಪೇಜ್ಗಳು ಸ್ವಾಮೀಜಿ ಮಾಡಿದ್ದಾರೆ. ಇದು ಮಾಡಿಬಿಟ್ರೆ ಇದು ಮೇನ್ ವೇದಾಂತದ ಮೇನ್ ಪಾಯಿಂಟ್ ಆಗುತ್ತದೆ. ಅದರಿಂದ ನಾಳೆ ವಿಲ್ ಸ್ಟಾರ್ಟ್ ತುರಿಯ ಉಪದೇಶ. ಇದು ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ಹೇಳಿ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.